ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದೇನೆ ಮೊಟ್ಟಿಗೆ ಆದರ್ಶಿನಿ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಇವರು ಪ್ಯಾನ್ ಇಂಡಿಯಾ ಸ್ಟಾರು. ಆ್ಯಕ್ಚುಲಿ ಹೀರೋಗಳು ಬರಬೇಕಾದ್ರೆ ಅವರ ವಾಕ್ಗೆ ಗತ್ತು ಗಮ್ಮತ್ತು ಬರೋದು ಇವರ ಮ್ಯೂಸಿಕ್ಕಿಂದಾನೇ. ಎಸ್, ಬಸ್ರೂರಿನ ಹೆಮ್ಮೆ, ಕನ್ನಡದ ಕೀರ್ತಿ, ದಟ್ ಇಸ್ ನಾನ್ ಅದರ್ ದೆನ್ ರವಿ ಬಸ್ರೂರ್ ಅವರಿದ್ದಾರೆ ನಮ್ಮೊಟ್ಟಿಗೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹೆಂಗಿದ್ರಿ? ಸೂಪರ್ ಸೂಪರ್. ಸೊ ಫುಲ್ ಚಾರ್ಮಿಂಗ್. ಏನೋ ದೇವ್ರು ಕೊಟ್ಟ ಆಶೀರ್ವಾದ ಅಂತೀರಾ ಸರ್. ಆ್ಯಕ್ಚುಲಿ ತಮ್ಮ ಜರ್ನಿ ಏನಿದೆ, ಕಿರಣ್ ರವಿ ಬಸ್ರೂರಾದಂಥ ಜರ್ನಿ ಇದೆಯಲ್ಲ, ದಟ್ ಇಸ್ ಅಮೇಝಿಂಗ್ ಜರ್ನಿ. ಸೊ ಆ ಜರ್ನಿಯಿಂದನೇ ಇವತ್ತಿನ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಅಲ್ಲ? ಹೇಗಿತ್ತು ಸರ್ ಆ ಜರ್ನಿ? ಅದೇ ಅಪ್ ಟು ಆ ಹೆಸರು ಬರೋ ತನಕನೂ ಮುಟ್ಟಿದ್ದೆಲ್ಲ ಬೂದಿ, ಡಿಸಾಸ್ಟರೇ. ಬಟ್ ಆ ಜರ್ನಿಯಲ್ಲಿ ಆ ಬದಲಾವಣೆ ಆದಂಥ ದಿನದಿಂದ ಇವತ್ತಿನ ತನಕನೂ ಎಲ್ಲವೂ ಮಿರಾಕಲ್ಸ್. ಬಹುಶಃ ವಿಧಿ ಲಿಖಿತ ಅಂತ ಅನಿಸುತ್ತೆ ಅವೆಲ್ಲವೂ. ಆ ನಿಟ್ಟಿನಲ್ಲಿ ನನ್ನ ಜೀವನದ ಎಲ್ಲ ಬದಲಾವಣೆಗಳು ನಡೀತು. ನನ್ನ ಕಣ್ಣೆದುರಿಗೆ ಏನು ಬೇಕು ಅಂತ ಕೇಳಿದವಾಗ ನಾನು ಆ ಟೈಮಲ್ಲಿ ನನಗೆ 16-17 ವರ್ಷ. ಸೊ ಕೋಪದಲ್ಲಿ ನನಗೆ ಕೀಬೋರ್ಡ್ ತಗೊಳ್ಬೇಕು, ದುಡ್ಡು ಕೊಡ್ತೀರಾ ನೀವು, 35,000 ಬೇಕು ಅಂತ ಕೇಳಿದವಾಗ ಹಿಂದೆ ಮುಂದೆ ನೋಡದೆ ನನಗೆ ಕೊಟ್ಟಿದ್ದ ರೀತಿ. ಅದಾದಮೇಲೆ ಅವರು ನನ್ನಲ್ಲಿ ಏನು ಕಂಡ್ರೋ ಗೊತ್ತಿಲ್ಲ. ಸೊ ಮುಂದೆ ಇವನ್ನ ಹಿಡಿಲಿಕ್ಕೆ ಭಾರಿ ಕಷ್ಟ ಉಂಟು, ಅಂದರೆ ಇವನು ಮಾತಾಡಿಸ್ಬೇಕಂದ್ರೆ 4-5 ತಿಂಗಳ ಅಪಾಯಿಂಟ್ಮೆಂಟ್ ಬೇಕು ಅನ್ನೋ ಥರದಲ್ಲಿ ಅವರು ಆಡಿದ ರೀತಿ ಅವತ್ತಿನ ಭವಿಷ್ಯ ಇವತ್ತು ನಿಜ ಆಗಿದೆ. ಈ ಎಲ್ಲ ಭಗವಂತನ ಆಶಯ. ಎಲ್ಲೂ ನಿಲ್ಲಲಿಲ್ಲ. ಅದಾದ ನಂತರ ಜೀವನವನ್ನು ನಾನು ಕಟ್ಟಿಕೊಳ್ಳಲಿಕ್ಕೆ ಇದನ್ನು ನನಗೆ ಸಿಕ್ಕಂಥ ಅವಕಾಶ ಅಂತ ಅಂದ್ಕೊಂಡು ಪ್ರತಿ ದಿಕ್ಕಲ್ಲೂ ನಾನು ಏನೆಲ್ಲ ಮಾಡಬಹುದು, ಏನೆಲ್ಲ ಸಾಧ್ಯತೆಗಳು ನನ್ನ ಹತ್ರ ಇದೆ, ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಹೀರೋ ಆಗಿ ಆ್ಯಕ್ಚುಲಿ ಎಂಟ್ರಿ ಕೊಟ್ಟಿದ್ದು ಕನ್ನಡ, ಏನು ಕುಂದಾಪುರ ಕನ್ನಡದಲ್ಲಿ ಮಿಂಚಿದಂಥವ್ರು ತಾವು. ಸೊ ಅಲ್ಲಿಂದ ಈ ಮ್ಯೂಸಿಕ್ ಫೀಲ್ಡಿಗೆ ಬರಬೇಕು ಅನ್ನೋಂಥ ಆಸಕ್ತಿ ಏನಿದೆ, ಅದು ಹೇಗೆ ಹುಟ್ಟಿತು? ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ ಥರದ್ದು ಇರಲಿಲ್ಲ ಅಲ್ಲ ಸರ್? ಇಲ್ಲ ಅಂದರೆ ಫ್ಯಾಮಿಲಿ ಬ್ಯಾಕ್ಡ್ರಾಪಲ್ಲಿ ಯಕ್ಷಗಾನ ತಾಳಮಂದಿರ ನಡೀತಾ ಇತ್ತು. ಈ ಕಡೆಗೆ ನಮ್ಮ ಮಾವನ ಆರ್ಕೆಸ್ಟ್ರಾವೂ ಇತ್ತು. ನಮ್ಮೂರು ಒಂಥರ ಸಂಗೀತಮಯವೇ. ಅದರಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ನಮ್ಮ ಊರಿನ ಭಾಗದಿದೆ. ಬಟ್ ಸಂಗೀತ ನಿರ್ದೇಶಕನಾಗ್ತೀನಿ, ಈ ಫೀಲ್ಡಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಆ್ಯಸ್ ಎ ಇಂಡಸ್ಟ್ರಿಗೆ ಬಂದಿದ್ದು ನಾನು ಡಾನ್ಸರ್ ಆಗಬೇಕಂತ ಬಂದಿದ್ದು. ಡಾನ್ಸರ್ ಆಗಬೇಕಂತ ಬಂದಿದ್ದು, ಹಣೆ ಬರ್ದಿದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂತ. ಸೊ ಏನು ಬರುತ್ತೋ ಅದನ್ನು ಅಸ್ಯೂಮ್ ಮಾಡ್ಕೊಬೇಕು. ಅದನ್ನು ಏನು ನಮಗೆ ಬಂದ ಪಾಲಿಗೆ ಬಂದು ಪಂಚಾಮೃತ ಅಂತ ತಗೊಂಡು ಮುಂದುವರೆದಿದ್ದೀನಿ ಸರ. ಅಂದರೂ ಆ ಟೈಮ್ನಲ್ಲಿ ಇದ್ದಂತಹ ರವಿ ಬಸ್ರೂರಿಗೂ ಈಗ ನಾವು ನೋಡ್ತಿರುವಂತಹ ರವಿ ಬಸ್ರೂರಿಗೂ ಆ ಸಕ್ಸಸ್ಸು ಮತ್ತು ಅಚೀವ್ಮೆಂಟ್ ಇದೆಯಲ್ಲ, ದಟ್ ಯಾವುದೇ ಒಂದು ಮನುಷ್ಯ ಕನಸು ಕಾಣ್ತಾನೆ, ಆ ಕಂಡಂಥ ಕನಸನ್ನ ನನಸು ಮಾಡ್ಕೊಳೋದು ಇಸ್ ಅ ಟಾಸ್ಕ್. ಆ್ಯಂಡ್ ನೀವು ಮಾಡ್ಕೊಂಡಿದ್ದೀರಾ. ಇಷ್ಟು ಖುಷಿ ಇದೆ ಸರ್. ಖಂಡಿತ ಖುಷಿ ಇದೆ. ಹಾಗೆ ಇವತ್ತಿನ ಯಂಗರ್ ಜನ್ರೇಷನ್ಗೆ ಒಂದು ಇನ್ಸ್ಪೈರ್ ಆಗೋ ಥರದಲ್ಲಿ ಬದುಕಬೇಕು ಅಂತ ಏನು ನಾನು ಹೆಜ್ಜೆ ಇಟ್ಕೊಂಡು ಬಂದಿದ್ದೀನಿ. ಆ ನಿಟ್ಟಿನಲ್ಲಿ ಬದುಕ್ತಾ ಇದ್ದೀನಿ. ಅಂದರೆ ಡೆಡಿಕೇಶನ್ ಅಂತ ನಿಮ್ಮ ಹತ್ರ ಇತ್ತನ ಹೇಳಿದ್ರೆ, ಗೋಲ್ ಬಗ್ಗೆ ಅದನ್ನು ತಲೆ ಕೆಡ್ಸ್ಕೊಂಬೇಡಿ. ಅದು ಒಂದೇ ಹೊತ್ತಿನ ಊಟದ ಥರ. ಈಗ ಒಂದು ಗೋಲ್ ಏನೋ ಇಟ್ಕೊಂಡ್ರೆ ಅದು ಆವತ್ತಿಗೆ ಮುಗೀತು, ಅದು ಮುಗ್ದಾದ್ಮೇಲೆ ಏನು. ಸೊ ಏನು ಬರುತ್ತೆ ಅದರಲ್ಲಿ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೊಳ್ಬೋದು, ಹೇಗೆ ಇನ್ನೊಬ್ಬರಿಗೆ ಮಾದರಿ ಆಗ್ಬೋದು, ಈ ರೀತಿ ಬದುಕನ್ನು ಬದುಕಬೇಕು ಅಂತ ನಾನು ಬದುಕ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಒಂದಲ್ಲ ಒಂದು ಪ್ರಯೋಗಗಳಿಗೆ ನಾನೇ ಅದು ಒಗ್ಗಿಕೊಂಡು ಅದನ್ನ ಏನು ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೇನೆ. ಎಷ್ಟೊಂದು ಜನ ಈಗ ಹಳ್ಳಿ ಬಿಟ್ಟು ಪೇಟೆಗೆ ಬರ್ತಾರೆ, ಪೇಟೆಯಲ್ಲಿ ಅಚೀವ್ಮೆಂಟ್ ಮಾಡಿ ಇಲ್ಲೇ ಸೆಟ್ಲ್ ಆಗಿಬಿಡ್ತಾರೆ, ಮತ್ತೆ ಹಳ್ಳಿ ಕಡೆ ತಿರುಗಲ್ಲ. ಬಟ್ ತಾವು ಹಾಗಲ್ಲ. ನಿಮ್ಮ ಮ್ಯೂಸಿಕ್ ಅರಮನೆನೇ ಅನ್ಬೋದು ಅದನ್ನ ನಿಮ್ಮ ಬಸ್ರೂರಲ್ಲಿ ಕಟ್ಕೊಂಡಿದ್ದೀರಿ. ಸೊ ಆ ಅರಮನೆಗೆ ಬಹಳಷ್ಟು ಜನ ಬೆಂಗಳೂರಿಗೆ ಬಂದವರು ಅಲ್ಲಿ ಬಂದು ವಿಸಿಟ್ ಹಾಕಿದ್ದು ಇದೆ. ಸೊ ಆ ಅರಮನೆ ಬಗ್ಗೆ ಹೇಳೋದಾದ್ರೆ, ಅದು ನನ್ನ ಜೀವನದಲ್ಲಿ ಮುಖ್ಯ ಘಟ್ಟದ ಹೆಜ್ಜೆ. ಅಂದರೆ ಬದಲಾವಣೆಗೆ, ಇಡೀ ಪ್ರಪಂಚಕ್ಕೆ ನಮ್ಮ ಪ್ರಕೃತಿ ಒಂದು ಬದಲಾವಣೆಗೆ ಒಂದು ವರ್ಷ 2 ವರ್ಷನೇ ಕೊಟ್ಬಿಡ್ತು ಲಾಕ್ಡೌನ್ ಅನ್ನುವಂಥದ್ದು. ಅಲ್ಲಿ ಎಷ್ಟೋ ಜನ ಬುದ್ಧಿ ಕಲ್ತರು. ಆ ಬುದ್ಧಿ ಕಲ್ತರವರಲ್ಲಿ ನಾನು ಒಬ್ಬ. ಓಕೆ, ಇದು ರೈಟ್ ಟೈಮು. ಸೊ ನನ್ನ ಊರಲ್ಲಿ ನಾನು ಏನೋ ಮಾಡಬೇಕು ಅಂತ ಹೇಳಿ ಲಾಕ್ಡೌನ್ ಅನೌನ್ಸ್ ಆದ ದಿವಸ ನಾನು ಸ್ಟುಡಿಯೋ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಲಾಕ್ಡೌನ್ ಮುಗಿಯೋಷ್ಟೊತ್ತಿಗೆ ನಾನು ಸ್ಟುಡಿಯೋ ಕಟ್ಟಿದೆ. ಸರ್ ಆ್ಯಕ್ಚುಲಿ ಸ್ಥಳ ಫೇಮಸ್ ಆಗಿರುತ್ತೆ. ಆ ಫೇಮಸ್ ಆಗಿರೋ ಸ್ಥಳ ಹೆಸರನ್ನ ನಮ್ಮ ಹೆಸರಿಗೆ ಸೇರಿಸ್ಕೊಳ್ಳೋದು ನೋಡಿದ್ದೀವಿ. ಆದರೆ ನಿಮ್ಮ ಹೆಸರಿಗೆ ಬಸ್ರೂರು ಬಂದ್ಮೇಲೆ ಬಸ್ರೂರು ಬಹಳಷ್ಟು ಫೇಮಸ್ ಆಯಿತು. ಎಷ್ಟೊಂದು ಜನ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾಗೆ ಬಸ್ರೂರು ಅಂದ ತಕ್ಷಣ ಓ ರವಿ ಅವ್ರದ್ದು ಅನ್ನೋ ಲೆವೆಲಿಗಾಯ್ತು. ಆ ಖುಷಿನ ಗ್ರಾಮದಲ್ಲಿರೋರು ಎಷ್ಟು ವಿಜೃಂಭಿಸ್ತಾರೆ ಸರ್. ಇಲ್ಲ, ನನ್ನ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಚಿನ್ನದಂಥ ಊರು, ಚಿನ್ನದಂಥ ಜನ.
ನನಗೆ ಇಲ್ಲಿ ತನಕನೂ ನನ್ನ ಬಾಲ್ಯದಿಂದ ಇಲ್ಲಿ ತನಕನೂ ನನ್ನ ಪ್ರತಿ ಹೆಜ್ಜೆಗೂ ನನಗೆ ಬೆನ್ತಟ್ಟಿ ನನ್ನ ಹುರಿದುಂಬಿಸಿದಂಥ ನನ್ನ ಜನ. ನಾನು ಭಜನೆ ಕೂತಾವಾಗಲೂ ಅಥವಾ ಏನೇ ಭಕ್ತಿಗೀತೆ ಮೊದಲಿಗೆ ಕೆಸೆಟ್ ಮಾಡಿದೆ, ಅದಾದಮೇಲೆ ಸಿನಿಮಾ ಮಾಡಿದೆ, ಆಲ್ಬಮ್ಗಳು ಮಾಡಿದೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತು ನನ್ನನ್ನು ಗುರುತಿಸಿ ನನ್ನನ್ನು ಬೆನ್ತಟ್ಟಿ ಹರಿಸಿದಂಥ ಜನ. ಹಾಗಾಗಿ ರವಿಯ ಜೊತೆಗೆ ಬಸ್ರೂರು ಸೇರಿಸಿದ್ದು. ಆಕ್ಚುಲಿ ಹೀರೋ ಆಗಿ ಎಲ್ಲ ಕಾಣಿಸ್ಕೊಂಡಿದ್ದು ಚಿಲ್ಡ್ರೆ ಶೋಕೆ ಗಂಡು ನಾನಲ್ದ ಪುನೀತ್ ರಾಜ್ಕುಮಾರ್ ಹತ್ರ ಹಾಡು ಹಾಡ್ಸದ್ರಿ. ಆ ಹೀರೋ ಆಗಿ ಕಾಣಿಸ್ಕೊಂಡಂತ ಬಿಲಿಂಡರ್ ಚಿತ್ರ ಏನಿದೆ ಅದರಲ್ಲಿ ಯಕ್ಷಗಾನ ಸೀಕ್ವೆನ್ಸ್ ಒಂದೇ ಒಂದು ಸನ್ನಿವೇಶ ಕೂಡ ಬರುತ್ತೆ. ಸೊ ಅವತ್ತೇ ಅನ್ಕೊಂಡಿದ್ರ ನಾನು ಈ ಯಕ್ಷಗಾನ ಅನ್ನುವಂಥ ದೈವಿ ಕಲೆ ಏನಿದೆ ಅದನ್ನ ದೊಡ್ಡ ಮಟ್ಟಿಗೆ ಬೆಳಿತರ ಮೇಲೆ ತರಬೇಕು ಅನ್ನೋದಕ್ಕಾಗಲೇ 12 ವರ್ಷದ ಹಿಂದಿನ ಕನಸಿದ್ದು. ಆ ಸಮಯದಲ್ಲಿ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಅದಾದಮೇಲೆ ನಾವು ಆರ್ಥಿಕವಾಗಿಯೂ ಸದೃಢನಾಗಿರಲಿಲ್ಲ. ಬಿಲಿಂಡ್ರಲ್ಲಿ ಒಂದು ಸಣ್ಣ ಸೀಕ್ವೆನ್ಸನ್ನ ಟ್ರೈ ಮಾಡಿದ್ದು ನಾನು ಅಷ್ಟೇ. ಅಂದರೆ ನೋಡುವ ಒಂದು ಡ್ರೀಮ್ ಸೀಕ್ವೆನ್ಸ್ ಅದಲ್ಲಿ ಹೋಗಿ ಅದನ್ನು ಟ್ರೈ ಮಾಡಿ ನೋಡುವ ಅಂತ. ಆ್ಯಕ್ಚುಲಿ ಗರ್ಗರ್ ಮಂಡಲ ಆದಮೇಲೆ ಎಲ್ಲ ಸಿನಿಮಾಗಳು ಮಾಡಿದ್ದು ನಮ್ಮೂರಿನ ಜನರನ್ನು, ನಮ್ಮ ಊರಿನ ಭಾಷೆಯನ್ನು ಜನರ ಗುರುತು ಹಿಡಿಯೋ ಥರ ಆಗಬೇಕು. ಪ್ರತಿ ರೂರಲ್ ಲ್ಯಾಂಗ್ವೇಜ್ 30 ಕಿಲೋಮೀಟ್ರಿಗೆ ಒಂದು ಡೈಲೆಕ್ಟ್, ಕನ್ನಡದ ಡೈಲೆಕ್ಟ್ ಚೇಂಜ್ ಆಗ್ತಿರತ್ತೆ. ಅದನ್ನು ಗುರುತು ಹಿಡಿಯೋ ಥರ ಐಕನಲ್ಲಿ ಒಂದು ಮೇಯ್ನ್ ಉದ್ದೇಶ ಇದ್ದದ್ದು. ಅದಕ್ಕೋಸ್ಕರವೇ ಗರ್ಗಮಂಡಲ ಅಂತ ಸಿನಿಮಾ ಮಾಡಿದೆ. ಅದಾದಮೇಲೆ ಬಿಲಿಂಡರ್ ಅಂತ ಸಿನಿಮಾ ಮಾಡಿದೆ. ಬಿಲಿಂಡರ್ ಸಿನಿಮಾ ಎಕ್ಸಾಕ್ಟ್ಲಿ ಮಾಡಿದ್ದು ರಿಷಬ್ ಶೆಟ್ಟಿ ಅವರಿಗೆ. ಅವರು ಆ ಟೈಮಲ್ಲಿ ಒಂದು ಸಿನಿಮಾ ಶೂಟಲ್ಲಿದ್ದರು. ಮುಗಿಸ್ಕೊಂಡು ಬಂದಾದ್ಮೇಲೆ ಅವರಿಗೋಸ್ಕರ ಮಾಡೋದಂಥ ಕತೆ ನಾವು ಡಿಸ್ಕಸ್ ಮಾಡಿ ಎಲ್ಲ ಆಗಬೇಕಂತ ರೆಡಿ ಆಗಿತ್ತು. ಬಟ್ ಕಾಲ ಕೂಡಿ ಬರಲಿಲ್ಲ. ನಮ್ಮದು ಪ್ರತಿ ವರ್ಷವೂ ನಾವು ಈ ಮಕ್ಕಳ ರಜಾ ಟೈಮಿಗೆ ನಾವು ಶೂಟ್ ಮುಗಿಸೋದು. ಅದು ಬಿಟ್ಟರೆ ಮತ್ತು ಮ್ಯೂಸಿಕ್ಕೇ ಮೇಯ್ನ್ ಇರೋದ್ರಿಂದ ಈ ರಜಾ ಟೈಮನ್ನು ನಾನು ರೈಟ್ ವೇಯಲ್ಲಿ ಯುಟಿಲೈಸ್ ಮಾಡ್ಕೊಂತ ಹೇಳಿ ನಮ್ಮ ಟೀಮ್ ಎಲ್ಲರೂ ನಾವು ಹಾಗೆ ಪ್ರತಿ ಸಾರಿಯೂ ಈ ರಜಾ ಟೈಮಿಗೆ ಸಿನಿಮಾಗಳನ್ನು ಹಾಕ್ಕೊಂಡು ಆ ಟೈಮಿಗೆ ಶೂಟೆಲ್ಲ ಮುಗಿಸ್ಕೊಂಡು ನಾವು ಮಾಡ್ತೀವಿ. ಕುಂದಾಪುರ ಕನ್ನಡದ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸೋ ಥರ ಒಂದು ರೂರಲ್ ಡೈಲೆಕ್ಟ್ ತುಂಬ ಚೆನ್ನಾಗಿದೆ, ಕೇಳಲಿಕ್ಕೂ ಚೆಂದಾಗಿದೆ ಅಂತ ಹೇಳಿ ಭಾರಿ ಖುಷಿ ಮರ್ರೆ ಅಂತ ಹಾಡು. ಅದಾದಮೇಲೆ ಅದಕ್ಕಿಂತ ಮೊದಲು ಅಪ್ಪು ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇದೊಂದು ಚಿಲ್ಡ್ರಿ ಶೋಕಿ ಗಂಡು ಹಾಡಿಸಿದೆ. ಸೊ ಈ ತರ ಹೇಗಿತ್ತು ಅವರ ರಿಯಾಕ್ಷನ್? ಬಿಕಾಸ್ ಆ ಪಾರ್ಟ್ ಆಫ್ ಕನ್ನಡ, ಬಟ್ ಅಪ್ಪು ಸರ್ಗೆ ಐ ಡೋಂಟ್ ಥಿಂಕ್ ಅದು ಹೊಸ್ತು ಅಂತ. ಬಿಕಾಸ್ ಅವರ ಧರ್ಮಪತ್ನಿ ಕೂಡ ಅದೇ ಚಿಕ್ಕಮಗಳೂರು ಭಾಗದವ್ರು ಆಗಿರೋದ್ರಿಂದ ಆ ಕಡೆಗೆ ಆ ಎಸೆನ್ಸ್ ಹರಡಿರುತ್ತೆ. ಖಂಡಿತ ಅಲ್ಲ, ಅದ್ರ ಜೊತೆಗೆ ಅವ್ರಿಗೆ ಕುಂದಾಪುರದ ಸ್ನೇಹಿತರ ಬಳಗ ತುಂಬಾ ಇತ್ತು. ಓ ಹೌದಾ? ಸೊ ಎಲ್ಲರೂ ನಮ್ಮಲ್ಲಿ ನಾನೀಗ ನಿಮ್ಮ ಎದುರಿಗೆ ಶುದ್ಧ ಕನ್ನಡ ಥರ ಮಾತಾಡ್ತಿದ್ದೆ ಅಷ್ಟೇ ಬಿಟ್ರೆ ನಾರ್ಮಲ್ ಆಗಿ ನಾವು ಮಾತಾಡ್ತಾ ಎಲ್ಲರ ಕುಂದಾಪುರ ಕನ್ನಡ ಮಾತಾಡೋದು. ಅಂಜನಿ ಪುತ್ರ ಚಿತ್ರದ ಹಾಡು ಕೂಡ ಅಷ್ಟೇ. ಸೊ ಆ ಹಾಡು ಕೇಳಿ ನಿಮ್ ಹೆಂಡತಿ ರಿಯಾಕ್ಷನ್ ಹೇಗಿತ್ತು ಸರ್? ಖುಷಿ ಆಗಿರುತ್ತಲ್ಲ ಊರಲ್ಲಿ ಎಲ್ಲರೂ ಎಂತ ಮರಿತಿ ಎಂತ ಹಾಡು ಬಂತಲ್ಲ ಅಂತ. ಆಕ್ಚುಲಿ ಪ್ರತಿಯೊಬ್ಬ ನಾರ್ಮಲ್ ಆಗಿ ಎಣ್ಣೆ ಹಾಡನ್ನ ಹೇಳಿದ್ರೆ ಎಲ್ಲರೂ ಯಾವ ಥರ ಮಾಡ್ತಾರೆ ಅಂದರೆ ಹೆಣ್ತಿನ ಬೈಯೋ ಥರವೇ ಹಾಡು ಮಾಡ್ತಾರೆ. ಹೌದು. ಸೊ ಈ ನಾವು ಅದನ್ನ ಕಂಪ್ಲೀಟ್ ಅದನ್ನ ಉಲ್ಟಾ ಮಾಡುವಂತ ಹೇಳಿ ಹೆಣ್ತಿನ ಹೊಗಳು ಥರ ಹಾಡು ಮಾಡಿಬಿಡುವಂತ ಹೇಳಿ ಶುರು ಮಾಡಿದ್ದಕ್ಕೆ ಅದು ಕುಂದಾಪುರ ಕನ್ನಡಕ್ಕೆ ನಾವು ಮಾಡಿದಂಥ ಹಾಡು. ಅದೇ ಒಂದು ಲೈನ್ ಸರ್ ನಮಗೋಸ್ಕರ. ಬಾರಿ ಖುಷಿ ಮರ್ರೆ, ಕಮಾನ್. ಬಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಣ್ತಿನ ಕಂಡ್ರೆ, ಒಂದು ಚೂರು ಬೈಯೋದಿಲ್ಲ ರಾತ್ರಿ ಕುಡ್ಕ ಬಂದ್ರೆ, ಟಿವಿ ರೇಡಿಯೋ ಎಂತ ಬೇಡ ಅವಳು ಮನೆಗಿದ್ರೆ, ಅವಳು ಅಂತ ಇಲ್ಲ ಕಾಣಿ ನಾನು ಊಟ ಮಾಡಿದೆ, ನನ್ನಕ್ಕಿಂತ ಚೂರು ದಪ್ಪ ಅದು ನಂಗೆ ಅಡ್ಡಿಲ್ಲ, ಅವಳು ಕಣ್ಣು ಬಿಟ್ರೆ ನಂಗೆ ಮಾತು ಬತ್ತಿಲ್ಲ, ಅವಳು ಸೀರೆ ಉಟ್ಕ ಬಂದು ಎದುರು ನಿಂತು ಕೂಡಲೇ ಮನಸ್ಸು ಹೇಳುತ್ತೊಂದು ಮಾತು, ಚಂದ 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 ನನ್ನ ಹೆಂಡ್ತಿ, ಮೂಗಿಂತುದಾಗ ಸ್ವಲ್ಪ ಸಿಟ್ಟು ಜಾಸ್ತಿ, ಚಂದ 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 ನನ್ನ ಹೆಂಡ್ತಿ, ನನ್ನಂತ ಗಂಡನಿಗೆ ಒಳ್ಳೆ ಆಸ್ತಿ. ವಾವ್, ಅಮೇಜಿಂಗ್. ತುಂಬಾ ಖುಷಿ ಆಯ್ತು ಈ ಹಾಡನ್ನು ಕೇಳಿ. ಈ ಹಾಡನ್ನ ಅಪ್ಪು ಸರ್ ಹತ್ರ ಹಾಡ್ಸಿರೋದು ಒಂದು ಪ್ಲಸ್ ಪಾಯಿಂಟ್. ಆದ್ರೆ ಸೊ ಈ ಹಾಡಿನ ಮೂಲಕ ಕುಂದಾಪುರದ ಕನ್ನಡ ಎಷ್ಟೊಂದು ಜನ ಬಹಳ ಇಷ್ಟ ಆಯ್ತು. ಅದಾದ್ಮೇಲೆ ಸರ್ ಏನದು ದೊಡ್ಡ ಮನೆಗೂ ತಮಗೂ ಇರುವಂತ ಸಂಬಂಧ? ಅಪ್ಪು ಸರ್ ಮಾತ್ರ ಅಲ್ಲ, ಶಿವಣ್ಣನು ಹೇಳ್ಕೊ ಬಂದಿದ್ರಿ, ಶಿವಣ್ಣನ ಕೈಯಲ್ಲೂ ಹಾಡ್ಸಿದ್ರಿ. ಇಲ್ಲ, ಅದೇನೋ ಬಹುಶಃ ಕರಾವಳಿಗೂ ದೊಡ್ಡ ಮನೆಗೂ ಇರುವಂತ ವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ. ಈಗಲಿಂದಲ್ಲ, ಆ ಕಾಲಘಟ್ಟಲಿಂದ ಯಾರೆಲ್ಲ ಒಬ್ಬರ ಜೊತೆಗೆ ಅವ್ರ ಕಮ್ಯುನಿಕೇಶನ್ ಇರುತ್ತೆ. ಅವ್ರ ಜೊತೆಗೆ ನಾವಂದ್ರೆ ಅವ್ರಿಗೆ ಅಂದರೆ ಕರಾವಳಿ ಭಾಗದವ್ರು ಅಂದರೆ ಒಂದು ಥರ ಪ್ರೀತಿ ಅವರಿಗೆ. ಬಹುಶಃ ಆ ಸಂಬಂಧವೇ ಎಲ್ಲರನ್ನ ಈ ಮಟ್ಟಕ್ಕೆ ನಾವು ಸಂಬಂಧಗಳು ಬಂದಿದೆ. ಸೊ ಕರಾವಳಿ ಬಗ್ಗೆ ಮಾತಾಡ್ತಿದ್ದೀವಿ. ಕರಾವಳಿ ಅಂದ ತಕ್ಷಣ ಅಲ್ಲಿನ ಖಾದ್ಯಗಳು ಬಾಯಲ್ಲಿ ನೀರು ತಟ್ 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 ಅಂತ ಹೇಳ್ತಾರೆ. ಅಪ್ಪು ಸರ್ಗೆ ಯಾವ್ದಾದ್ರು ಇಷ್ಟವಾಗಿರೋದು? ಬಿಕಾಸ್ ಅಪ್ಪು ಸರ್ ಇಸ್ ಫುಡ್ಡಿ. ಸೊ ನಿಮ್ಮ ಊರಿಗೆ ಬಂದಾಗ ಯಾವ್ದಾದ್ರು
ನೀವು ಇಷ್ಟಪಟ್ಟು ಅಪ್ಪು ಸರ್ ತಿನ್ನಿ ಅಂತ ಹೇಳಿರೋದು ಆ ಥರದ್ದು ಏನಾದರೂ ಇನ್ಸಿಡೆಂಟ್ಸ್ ಆ ಆಗಿದೆ? ಥರದ ಇನ್ಸಿಡೆಂಟ್ಗಳು ಏನು ಅಂದರೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ಬಂದಾಗ ನಾವು ಜೊತೆ ಆಗಲಿಲ್ಲ. ಬಟ್ ಯಾವಾಗಲೂ ಅಂದರೆ ಈ ಯುನೀಕ್ ಥರದ ಹಾಡುಗಳನ್ನು ಮಾಡಬೇಕು ಅಥವಾ ಅದನ್ನು ಜನರಿಗೆ ಬೇರೆ ಥರ ಪ್ರೆಸೆಂಟ್ ಮಾಡಬೇಕು ಅಂತ ಅವ್ರು ಯಾವಾಗಲೂ ಮಾತಾಡ್ತಾಯಿದ್ರು. ಅದಾದಮೇಲೆ ನನ್ನ ಲೈಫಲ್ಲಿ ನಾನು ಮರಿಲಿಕ್ಕೆ ಆಗದಿರೋಂಥ ಇನ್ಸಿಡೆಂಟ್ಗಳಂದರೆ, ಪ್ರತಿ ಸಿನಿಮಾ ನನ್ನ ಎಲ್ಲ ಹಿಟ್ಗಳ ಸಿನಿಮಾಗಳು ಆದವಾಗ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಪ್ರತಿ ಕಾಲ್ ಅವ್ರದ್ದೇ ಬರ್ತಾಯಿತ್ತು ನನಗೆ. ಫಸ್ಟ್ ಕಾಲೇ ಅಪ್ಪು ಸರ್ ಫೋನ್ ಮಾಡಿ ಏನು ರೀ ಮಾಡಿದಿರೋದು ಹಂಗೆ ಹೇಳಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಆ್ಯಸ್ ಎ ಟೆಕ್ನಿಷಿಯನ್ ನಾವು ಮಾತಾಡ್ಕೊಳ್ಳುವ ಎಲ್ಲ ಪಾಯಿಂಟ್ಸ್ಗಳು ಅವ್ರಿಗೆ ಗೊತ್ತಿತ್ತು. ಪ್ರತಿಯೊಂದು ಸೀನ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಇದರಲ್ಲಿ ಹಿಂಗೆ ಮಾಡಿದ್ರಿ, ಇದು ಹೆಂಗೆ ಮಾಡಿದ್ರಿ ಅಂತ ನನ್ನ ಹತ್ರ ಡಿಸ್ಕಸ್ ಮಾಡ್ತಾಯಿದ್ರು. ಹಾಗಾಗಿ ಪ್ರತಿ ಸಿನಿಮಾ ಆದಮೇಲೆ ನಾವು ಏನು ನಮ್ಗೆ ಗೊತ್ತಾಗ್ತಿತ್ತಲ್ಲ ಸಿನಿಮಾಗಳದ್ದು ಒಂದು ಹೀಟು, ಅದು ಗೊತ್ತಾದಾಗ ಹೋಗ ಎಕ್ಸ್ಪೆಕ್ಟೇಷನ್ 100% ಇದು ಅಪ್ಪು ಸರ್ ಕಾಲ್ ಬರುತ್ತೆ ಅಂತ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಯಿತು, ಆ್ಯಕ್ಟಿಂಗಲ್ಲಿ ಇದ್ದವರು ಮ್ಯೂಸಿಕ್ ಡಿಪಾರ್ಟ್ಮೆಂಟಿಗೆ ಬಂದ್ರಿ, ಅದಾದ್ಮೇಲೆ ಡೈರೆಕ್ಟರ್ ಕ್ಯಾಪ್ ತೊಟ್ರಿ, ಬಹಳ ಒಳ್ಳೆ ಸಿನಿಮಾಗಳನ್ನೇ ನೀಡಿದ್ರಿ. ತಾವು ನೀಡಿದಂಥ ಸಿನಿಮಾಗಳು ಬಹಳಷ್ಟು. ಅಷ್ಟೇ ಅಲ್ಲ, ರಾಧಿಕಾ ಪಂಡಿತ್ ಏನಿದ್ದಾರೆ ಅವರು ಮತ್ತೆ ಯಶ್ ಅವ್ರ ಹತ್ರ ಡಬ್ಬಿಂಗ್ ಎಲ್ಲ ಮಾಡಿಸಿದ್ದೀರಾ ಸರ್, ಹೇಗಿತ್ತು ಅದರ ಎಕ್ಸ್ಪೀರಿಯನ್ಸ್? ಇಲ್ಲ, ಪ್ರತಿ ಸಿನಿಮಾವು ಒಂದು ಹೊಸ ಹೆಜ್ಜೆ ಆಗಿರಬೇಕು. ವೆದರ್ ಅದು ಯಾವ ಹಂತದ ಪೋರ್ಟ್ರೇಟ್ ತಗೊಳ್ತೋ ಗೊತ್ತಿಲ್ಲ, ಒಂದು ಹೆಜ್ಜೆ ಆಗಿರಬೇಕು. ಅದಾದಮೇಲೆ ಒಂದು ಪೊಸಿಷನ್ನು ಜನರಿಂದ ನಮಗೆ ಸಿಕ್ಕಿರುವಾಗ ಅದನ್ನು ರೈಟ್ ವೇಯಲ್ಲಿ ನಾವು ಬಳಸದೇ ಇದ್ದರೆ ಬಹುಶಃ ಆ ಡಿಪಾರ್ಟ್ಮೆಂಟಿಗೆ ನಾವೇನೋ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಥರದಲ್ಲಿ ಸಂಗೀತ ನಿರ್ದೇಶನದಲ್ಲಿ ದುಡಿತಾ ಇದ್ದೆ. ನಿರ್ದೇಶನದಲ್ಲಿ ಆ ಹಣವನ್ನು ನೀಟಾಗಿ ಕಳೀತಾ ಇದ್ದೆ. ಬೇರೆ ಯಾವ ಚಟಗಳು ನಮ್ಗೆ ಅಂಟಲಿಲ್ಲ, ಭಗವಂತ ನಡೆಸಿ. ಹಾಗಾಗಿ ಇದ್ದಿದ್ದೊಂದೇ ಸಿನಿಮಾ. ಸೊ ಈ ದಿಕ್ಕಿನಲ್ಲಿ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಬಂದೆ. ಏನು ಕಟಕ ಅಂತ ಸಿನಿಮಾ ಆಗಿರಲಿ, ಒಂದು ಯುನೀಕ್ ನಮ್ಮ ಕೋಸ್ಟಲ್ ಕಲ್ಚರ್ ನಡೆದಂಥ ಸತ್ಯ ಘಟನೆ ಇಟ್ಕೊಂಡು ಬಂದೆ. ಅದಾದಮೇಲೆ ಕಟಕದಲ್ಲಿ ಒಂದು ಆಡಿಷನ್ ಮಾಡಿದ್ವಿ. ಒಂದು 300-350 ಮಕ್ಕಳು ಬಂದಿದ್ದರು. ಅವರಿಗೆಲ್ಲರಿಗೂ ಅವಕಾಶ ಸಿಕ್ಕಲಿಲ್ಲ, ಒಬ್ರಿಗೆ ಮಾತ್ರ ಅವಕಾಶ ಸಿಕ್ಕಿತ್ತು. ಸೊ ನೆಕ್ಸ್ಟ್ ಅಯ್ಯೋ ಆ ಮಕ್ಕಳಿಗೆ ಮೋಸ ಆಗಬಾರ್ದು ಅಂತ ಹೇಳಿ ಆ ಮಕ್ಕಳನ್ನ ಇಟ್ಕೊಂಡು ಇನ್ನು ಸಿನಿಮಾ ಮಾಡಿದೆ ಒಂದು, ನಿಮ್ಗೆ ಗೊತ್ತಿದ್ದಂಗೆ. ಸೊ ಅದನ್ನು ಹೈ ಲೆವೆಲಿಗೆ ತೊಗೊಂಡೋಗ್ಬೇಕು, ಅದನ್ನು ಬೇರೆ ಥರದಕ್ಕೆ ಜನರಿಗೆ ಪೋರ್ಟ್ರೇ ಆಗೋ ಥರ ಆಗಬೇಕು ಅಂತ ಹೇಳಿ ಯಶ್ ಅವ್ರನ್ನ, ರಾಧಿಕಾ ಮೇಡಮ್ನ ಅಪ್ರೋಚ್ ಆದಾಗ, ಅದ್ರ ಜೊತೆಗೆ ಇಂಡಸ್ಟ್ರಿ ಎಲ್ಲ ಕಲಾವಿದರು ತಾರಮ್ಮಂದ ಹಿಡಿದು ಪ್ರತಿಯೊಬ್ಬರು ಡಬ್ ಕೊಟ್ಟಿದ್ದಾರೆ. ಬಿಗ್ ಡೈರೆಕ್ಟರ್, ಇವಾಗ ಡೈರೆಕ್ಟರ್ಗಳಿಗೆ ಪ್ರಶಾಂತ್ ನೀಲ್ ಅಂದ ತಕ್ಷಣ ಒಂದು ಪ್ಯಾನ್ ಇಂಡಿಯಾ ಒಂದ್ಸಲಿ ಹಿಂದೆ ತಿರುಗಿ ನೋಡುತ್ತೆ. ಸೊ ಅಂಥ ಡೈರೆಕ್ಟರ್ನ ಭೇಟಿ ಹೇಗಾಯ್ತು? ಇದು 2009 ನನಗೆ ಗೊತ್ತಿದ್ದಂಗೆ. ಉಗ್ರಂ ಆವಾಗ ಆಲ್ರೆಡಿ ಏನು ಮ್ಯೂಸಿಕ್ ಎಲ್ಲ ನಡೆದಿತ್ತು. ಅದಕ್ಕೆ ನಾನು ಆ್ಯಸ್ ಎ ಪ್ರೋಗ್ರಾಮರ್ ಆಗಿ ಹೋಗಿದ್ದೆ. ಅಲ್ಲಿ ಆ ಸಿನಿಮಾ ನೋಡಿದವಾಗ ನನಗೊಂದಿಷ್ಟು ಆ್ಯಂಗಲ್ಗಳು ಅನಿಸ್ತು, ಈ ಸಿನಿಮಾ ಇಷ್ಟು ಚೆನ್ನಾಗಿದೆ, ಹೆಂಗಿದೆ ಅಂತ. ಅದರಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನು ಅವ್ರು ನೋಟ್ ಮಾಡಿ, ಇದು ಯಾರು ಕೆಲಸ ಕೆಲಸ ಮಾಡಿದ್ದು ಅಂತ ಕೇಳಿದವಾಗ ಆ ಕೆಲಸ ಮಾಡಿದ ಪಾಯಿಂಟ್ಗಳೆಲ್ಲ ನಾನು ಮಾಡಿದ್ದಾಗಿತ್ತು. ಸೊ ಅವ್ರು ಅದನ್ನು ಗುರುತು ಇಟ್ಕೊಂಡು ನನ್ನ ಜೊತೆ ಬಂದು ಕೂತ್ಕೊಂಡು ಕೆಲಸ ಮುಗಿಸಿದ್ವಿ. ಅದಾದಮೇಲೆ ಇಲ್ಲ, ಇದು ಇನ್ನೂ ಚೆನ್ನಾಗಿ ಮಾಡ್ಬೋದು ಸರ್, ತುಂಬ ಚೆನ್ನಾಗಿ ತೆಗ್ದಿದ್ದೀರಾ, ಓಕೆ ನೀವೆಲ್ಲ ಮಾಡಾಯ್ತಂತ ನಾವು ಸುಮ್ಮನೆ ಆದ್ವಿ. ಅದಾದಮೇಲೆ ಗೊತ್ತಾಯಿತು, 1 ವರ್ಷ ಆದಮೇಲೆ ಆ ಅಡಿಷ್ನಲ್ ಶೂಟು ಗೀಟು ಎಲ್ಲ ಮಾಡಿಕೊಂಡು ಆ ಮ್ಯೂಸಿಕ್ ಡೆಪ್ತ್ ಇಟ್ಕೊಂಡು ಸೀದಾ ನನ್ನ ಹುಡ್ಕೊಂಡು ಬಂದಿದ್ರು. ಒಂದು ವರ್ಷ ಆದಮೇಲೆ, ಇಲ್ಲ ನಾಗರಬಾವಿಗೆ ಬಂದು ಮಾತಾಡಿ, ಇಲ್ಲ ಇದನ್ನು ಮತ್ತೆ ಪುನಃ ರೀವರ್ಕ್ ಮಾಡಬೇಕು ಅಂತ ಹೇಳಿ ಹತ್ರ 1 ವರ್ಷ 3 ತಿಂಗಳು ನಾವು ಜೊತೆಯಲ್ಲೇ ಕಳೆದ್ವಿ. ಅಲ್ಲಿ ಏನು ನಮ್ಮ ಅವರ ಮೆಂಟಾಲಿಟಿ ಒಂದೇ ಮ್ಯಾಚ್ ಆಗ ಸ್ಟಾರ್ಟ್ ಆಯಿತು. ಅಲ್ಲಿಂದ ಜರ್ನಿ ಇವತ್ತಿನ ತನಕ ಹಾಗೆ ಇದೆ. ಹೀರೋ ಒಂದು ಬಿಲ್ಡಪ್ ಶಾಟ್ ಆಗಿರ್ಬೋದು, ಹೀರೋ ಎಂಟ್ರಿಗೆ ಅವರ ನಡಿಗೆಗೆ ಗತ್ತು ಗಮ್ಮತ್ತು ಕೊಡೋದು BGM. ಸೊ BGMನಲ್ಲಿ ತಮ್ಮ BGMಗೆ ಒಂಥರ ಹೇಳ್ತಾರಲ್ಲ, ಗೂಸ್ ಬಂಪ್ಸ್ ಬರುತ್ತೆ. ಸೊ ನೋಡಿದ ತಕ್ಷಣ ಆ ಥ್ರಿಲ್ ಬರುತ್ತೆ. ಸೊ ಆ ಥರದ್ದು ನೀವೇ ಪರದೆ ಮೇಲೆ ನೋಡಿದಾಗ ಎಷ್ಟು ಖುಷಿ ಆಯಿತು, ಅಂಡ್ ಯಾವ ರೀತಿಯ ಅಪ್ರಿಸಿಯೇಷನ್ ಬಂತು? ದಟ್ ಇಸ್ ಫಾರ್ KGF. ಖಂಡಿತ ಫಸ್ಟು ಕ್ಯಾರೆಕ್ಟರ್ನ ನಾವು ಇಷ್ಟಪಡಬೇಕು. ಆ ಕ್ಯಾರೆಕ್ಟರ್ನ ನಾವು ಇಷ್ಟಪಟ್ಟು ಅವರಲ್ಲಿ ನಮ್ಮನ್ನು ನಾವು ನೋಡಿದವಾಗ ಖಂಡಿತ ಎಲ್ಲವೂ ಸಾಧ್ಯ. KGF ಅಂತ ಬಂದವಾಗ ಅಥವಾ ಉಗ್ರಂ ಅಂತ ಬಂದವಾಗ ಅದರಲ್ಲಿ ಇದ್ದಂಥ ಒಂದು ಏನು ಡೀಪರ್ ಎಮೋಷ್ನಲ್ ಕಥೆ ಏನಿತ್ತು ಅದು ನಮಗೆ ತುಂಬ ಇನ್ಸ್ಪೈರ್ ಆಗ್ತಾ ಬಂದಿದ್ದು. ಕಮ್ ಟು KGF ಅಂದರೆ ಆ ರಾಕಿ ನಾವೇ ಅಂತ ನಾವು ಪ್ರತಿಯೊಬ್ಬರು ಜೀವನದಲ್ಲಿ ಕೆಳಗೆ ಬಿದ್ದು ಮೇಲೆದ್ದು ಬಂದವ್ರು ಯಾರಲ್ಲಿದ್ದಾರೆ ಅವರೆಲ್ಲರೂ ರಾಕಿನೇ. ಸೊ ಆ ಥರದವ್ರು ಎಲ್ಲರೂ ಇಷ್ಟಪಡುವಂಥ ಕ್ಯಾರೆಕ್ಟರ್ ಅದು. ಸೊ ನಾನು ಅದನ್ನ ಇಷ್ಟಪಟ್ಟೆ, ಇದು ಆ ರಾಕಿ ನಾನೇ ಅಂತ ನಾನು ಕೆಲಸ ಮಾಡಿದ್ದು. ಆ ರಾಕಿಯ ನಿಲುವು, ಎಲ್ಲೇ ಹೋದರೂ ಹಿಂಜರಿಯದ ಒಂದು ಕ್ಯಾರೆಕ್ಟ್ರು, ಇವೆಲ್ಲವನ್ನ ನೋಡಿದವಾಗ ಆಟೋಮೆಟಿಕ್ಲಿ ಅದು ಒಳಗಡೆ ನಮ್ಮ ಜೀವನದ ಸ್ಟ್ರಗಲ್ ಪಾಯಿಂಟ್ಗಳನ್ನೆಲ್ಲ ಅದನ್ನ ನಾವು ಮೆಲ್ಕು ಹಾಕ್ತಾ ಬಂದ್ವಿ.
ಓ ದಿಸ್ ಇಸ್ ದ ಟೈಮ್ ವಿ ಹ್ಯಾವ್ ಟು ಗಿವ್ ಸಮ್ ಬಿಗ್ ಅಂತ ಹೇಳಿ ಮಾಡಿದ್ವಿ. ಮತ್ತೆಲ್ಲದು ಜನರು ಕೊಟ್ಟಿದ್ದು. KGF ಆದ ನಂತರ ಬಾಲಿವುಡ್ ಸ್ಟಾರ್ಗಳು, ಅದರಲ್ಲೂ ಬಾಕ್ಸ್ ಆಫೀಸ್ ಸುಲ್ತಾನ್ ಒನ್ ಅಂಡ್ ಆನ್ಲಿ ಸಲ್ಮಾನ್ ಖಾನ್ ಅವರು ರವಿ ಬಸ್ರೂರ್ ಅವರು ಕಾಲ್ ಮಾಡಿದ್ರಂತೆ. ಹೇಗೆ ಸರ್, ಹೇಗಿತ್ತು? ಎಷ್ಟೊಂದು ಜನಕ್ಕೆ ಡ್ರೀಮ್. ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ರೇ ಒಂಥರ ಫುಲ್ ಮೈಯೆಲ್ಲ ಜುಮ್ ಜುಮ್ ಅನ್ನತ್ತೆ. ಅವ್ರು ಕಾಲ್ ಮಾಡಿದ್ರು ಅಂದಾಗ ಹೇಗಿತ್ತು ನಿಮ್ಮ ರಿಯಾಕ್ಷನ್? ಸೊ ಇವೆಲ್ಲವೂ ಕ್ರೆಡಿಟು KGF ಟೀಮ್ಗೆ ಹೋಗುತ್ತೆ. ಯಾಕಂದರೆ ಒಬ್ಬ ಟೆಕ್ನಿಷಿಯನ್ ಗುರುತಿಸುವಂಥ ಕೆಲಸ ಹೊಂಬಾಳೆ ಸಂಸ್ಥೆ ಮಾಡ್ತು. ನಿರ್ದೇಶಕರು ಪ್ರಶಾಂತ್ ನೀಲ್ ಅವರು ಮಾಡಿದ್ರು. ಪ್ರತಿಯೊಬ್ಬರು ಜನ ಕೂಡ ಅದನ್ನು ಏನು ನಾನು ಕೆಲಸವನ್ನು ಗುರುತಿಸಿ ಪ್ರಶಂಸೆ ಕೊಡದೇ ಇದ್ದಿದ್ರೆ ಮಿಕ್ಕಿದೆಲ್ಲವೂ ಆಗ್ತಾ ಇರಲಿಲ್ಲ. ಇಲ್ಲಿ ಎಲ್ಲರ ಪಾತ್ರ ತುಂಬ ಇದೆ. ಅದೆಲ್ಲವೂ ಕ್ರೆಡಿಟು ಜನರಿಗೆ ಹೋಗುತ್ತೆ. ಆ ದಿಕ್ಕಿನಲ್ಲಿ ನನ್ನನ್ನು ಬೆರಳು ಬೆಟ್ಟು ತೋರಿಸಿ ನನ್ನನ್ನು ಗುರುತಿಸಿದವ್ರು ಎಲ್ಲರಿಗೂ ಹೋಗುತ್ತೆ. ಫಸ್ಟ್ ಟೈಮ್ ಅವ್ರು ಕಾಲ್ ಬಂದವಾಗ ನಾನು ತುಂಬ ಶಾಕ್ ಆದೆ. ಆ್ಯಕ್ಚುಲಿ ಶಾಕ್ ಅಂದರೆ ಹೌದಾ ನಡೀತಾ ಇರೋದು ಹೌದಾ ಅಂತ. ಅದಾದಮೇಲೆ ಆ್ಯಕ್ಚುಲಿ KGF ಚಾಪ್ಟರ್ 2ದೇ ವರ್ಕ್ ನಡೀತಾ ಇತ್ತು. ಆ್ಯಕ್ಚುಲಿ ನಮ್ಮ ಫೈಟ್ ಮಾಸ್ಟ್ರಿಗೆ ತುಂಬ ಥ್ಯಾಂಕ್ಸ್ಗಳು. ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದವ್ರೆ ಅನ್ಬೋರಿ ಸರ್ ಅವರು. ಕಮ್ಯುನಿಕೇಟ್ ಆಯಿತು. ಅದಾದಮೇಲೆ ಕೆಲಸ ಟೈಮಲ್ಲಿ ಹೇಳಿದ್ರು ಈ ಟೈಮಿಗೆ ಮುಗಿಸ್ಬೇಕು ಅಂತ. ನನ್ನ ಹತ್ರ ಸರ್ ಆ ಟೈಮಿಗೆ KGF ಚಾಪ್ಟರ್ 2 ಬರುತ್ತೆ, ಆಗಲ್ಲ ಸರ್, ದಯವಿಟ್ಟು ನೆಕ್ಸ್ಟ್ ಟೈಮ್ ಮಾಡೋಣ ಸರ್, ಈಗ ಆಗ್ತಾ ನನಗೆ ಈಗ ಫೋಕಸ್ಡಲ್ಲಿ ಇದ್ದೀನಿ ಇದಕ್ಕಂತ ಮಾತಾಡಿದ್ವಿ. ಅದಾದಮೇಲೆ KGF ಮುಂದೆ ಡೇಟ್ ಶಿಫ್ಟ್ ಆಯಿತು. ಅದಾದ್ಮೇಲೆ ಮತ್ತೆ ಕಾಲ್ ಬಂತು, ಈಗ ಡೇಟ್ ಶಿಫ್ಟ್ ಆಯ್ತಲ್ಲ, ಈಗ ಮಾಡ್ಕೊಡಿ ಅಂತ. ಅಷ್ಟು ಅಪ್ಡೇಟೆಡ್ ಆಗಿದ್ರು ಸಲ್ಮಾನ್ ಖಾನ್ ಅವರೇ. ಅವ್ರ ಟೀಮ್ ಎಲ್ಲರೂ ತುಂಬ ಫಾಲೋಅಪ್ ಅಲ್ಲಿದ್ದರು. ಅದಾದಮೇಲೆ ಆಯಿತು ಬನ್ನಿ ಅಂತ ಹೇಳಿ ಬಸರೂರಿಗೆ ಅವರು ಟೀಮ್ ಬಂದರು. ಟೋಟಲ್ ಟೀಮ್ ಬಂದು ಸಿನಿಮಾ ತೋರಿಸಿದ್ರು. ಅಂತಿಮ್ ಅಂತ ಒಂದು ಸಿನಿಮಾ, ಮೊದಲನೇ ಸಿನಿಮಾ ಅವ್ರ ಪ್ರೊಡಕ್ಷನ್ಗೆ. ಅದನ್ನು ಮಾಡುವಂಥ ಕೆಲಸ ಆಯಿತು. ಪ್ರತಿ ಸಲಕ್ಕೂ ಅವ್ರ ಅಪ್ರಿಷಿಯೇಷನ್ ಕೇಳಿ 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 ನೀವು ಹೇಗೆ ನೀವು ಸೌತ್ನವರೆಲ್ಲ ಇಷ್ಟು ಕೆಲಸ ಮಾಡ್ತೀರಾ, ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಒಂದು ಸಿಂಗಲ್ ಟೇಕಿಗೆ ಫೋನ್ ಎತ್ತೀರಾ ಅಂತ ಹೇಳಿ ಅಂದರೆ ಪ್ರಶಂಸೆಗಳು ಹೆಂಗನೆ ಹೇಳ್ರೆ. ಸೊ ನಮಗೊಂಥರ ಹೊಸ್ತಿದ್ದು, ಹೌದಾ ನಾವು ನಮಗಿಲ್ಲಿ ಹೆಂಗನೆ ಹೇಳ್ರೆ ದಿನ ಬೆಳಗಾದರೆ ಕೆಲಸ ಮಾಡು ಅಂತ ಕಲ್ತಿದ್ದು ನಾವು. ಓ ಅಲ್ಲ ಹಂಗಾರೆ ಕೆಲಸ ಮಾಡೋರು ಕಮ್ಮಿ ಇದ್ದಾರಾ? ಓ ನಾವು ಮಾಡ್ತಾ ಇರೋ ಕೆಲಸನೇ ಕಮ್ಮಿ ಅಂತ ನಮಗೆ. ಸೊ ಅದು ಡೈಲಿ ವರ್ಕ್ ಮಾಡಿ ಕಳಿಸ್ತಾ ಇದ್ದೆ ಅವ್ರ ಟೀಮ್ ಜೊತೆಗೆ. ಟೀಮ್ ಒಂದು 10-15 ಜನ ನಮ್ಮಲ್ಲೇ ಬಂದು ಸ್ಟೇ ಮಾಡಿದರು ಬಸರೂರಲ್ಲೇ. ಸುದೀರ್ಘವಾಗಿ ಕೆಲಸ ನಡೀತು, ಭಾಳ ಖುಷಿ ಆಯಿತು. ಸಿನಿಮಾ ದೊಡ್ಡ ಮಟ್ಟಕ್ಕೆ ಮಾತಾಯಿತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗಂತೂ ತುಂಬ ಮಾತಾಡಿದ್ರು ಸರ್. ಸಲ್ಮಾನ್ ಖಾನ್ ಅವರೇ ಥಿಯೇಟ್ರು ಅಲ್ಲಾಡ್ಸ್ಕೊಡ್ತೀನಿ ಅಂತ ನಾನು ಬಾಯಿ ಮಾತಿಗೆ ಹೇಳಿದ್ದೆ, ನನಗಿರೋ ಕಾನ್ಫಿಡೆನ್ಸಲ್ಲಿ. ಏನು ವರಿ ಮಾಡಬೇಡಿ ಸರ್, ಥಿಯೇಟ್ರ್ ಅಲ್ಲಾಡತ್ತೆ ಗ್ಯಾರಂಟಿ ಅಂತ ಹೇಳಿದೆ. ಸೊ ಫಸ್ಟ್ ಶೋ ನಮ್ಮದು ಪ್ರೀಮಿಯರ್ ಶೋ ನೋಡಿದವಾಗ ಆದಂಥ ವೈಬ್ರೇಷನ್ ನೋಡಿ ಅವರು ಪ್ರೆಸ್ ಮೀಟಲ್ಲಿ ಹಂಗೆ ಹೇಳ್ಬಿಟ್ರು. ಅದೊಂದು ದೊಡ್ಡ ನನಗೆ ಸಿಕ್ಕಂಥ ಕಾಂಪ್ಲಿಮೆಂಟ್ರಿ. ಅದಾದಮೇಲೆ ಮುಗೀತು, ನಾವು ಹೊರಗಡೆ ಬಂದ್ವಿ. ಅದಾದಮೇಲೆ ಅಜಯ್ ದೇವಗನ್ ಅವ್ರ ಕಾಲ್ ಕಡೆಯಿಂದ ಸಿಕ್ತು. ಅದು ಅಷ್ಟೇ ಬೆಂಗಳೂರು ಮೂಲದವರೇ ಅವರಿಗೆ ಪರಿಚಯ ಮಾಡಿಸಿ ನನಗೆ ಅವ್ರ ಸಿನಿಮಾಗೂ ಕೆಲಸ ಮಾಡೋ ಥರ ಆಯಿತು. ಅದೇ ಹೇಳಲ್ಲ, ಎಲ್ಲ ಕಡೆಗೂ ನಮ್ಮವರು ನಮಗೆ ಗೊತ್ತಿಲ್ಲದಂಗೆ ಪ್ರತಿಫಲಾಪೇಕ್ಷೆ ಇಲ್ದಂಗೆ ಒಂದಲ್ಲ ಒಂದು ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮನ್ನು ಗುರುತಿಸ್ತಾ ಬಂದಿದ್ದಾರೆ. ಅವರೆಲ್ಲರ ಒಂದು ಪಾಯಿಂಟ್, ಓಕೆ ರವಿಗೆ ಇದನ್ನು ಸಿಗಬೇಕು, ಇದು ಆಗಬೇಕು, ಅವರು ಹೊರಗಡೆ ಹೋಗಬೇಕು, 4 ಜನ ಜೊತೆ ಕೆಲಸ ಮಾಡಬೇಕು ಅಂತ ಅವರು ಕಂಡಂಥ ಕಲ್ಪನೆಗಳಿಗೆ ನಾನು ದಾರಿಯಾಗಿದ್ದೀನಿ ಅಷ್ಟೇ. ಅವ್ರ ಜೊತೆಗೆ ಸಿನಿಮಾ ಮಾಡುವಂಥ ಭಾಗ್ಯ ಸಿಕ್ತು. ಅವರು ಅಷ್ಟೇ, ಅವ್ರದ್ದು 10-15 ಜನ ಕ್ರೂಸ್ಗಳು ಬಂದು ಊರಲ್ಲಿ ಸೆಟ್ಲ್ ಆದರು. ಇವೆಲ್ಲವೂ ಒಂದು KGF-ಇಂದ ಸ್ಟಾರ್ಟ್ ಆದಂಥ ದಾರಿ ಅದನ್ನು ತಗೊಳ್ತಾ ಹೋಯ್ತು. ಅದಾದಮೇಲೆ ಸಲ್ಮಾನ್ ಖಾನ್ ಪ್ರೊಡಕ್ಷನ್ ಇನ್ನೊಂದು ಕಾಲ್ ಬರ್ತದೆ, ನಂಗೆ ಗೊತ್ತಿರಲ್ಲ, ಕಿಸಿ ಕಾ ಬಾಯ್ ಕಿಸಿ ಕಿ ಜಾನ್. ಸೊ ಅದು ಬಂದವಾಗ ಇನ್ನೂ ಶಾಕ್, ಓಕೆ ನನ್ನ ಕೆಲಸ ನಿಂತಿದೆ ಅಂತ, ಮತ್ತೆ ಪುನಃ ಕರಿತಾ ಇದ್ದಾರೆ ಅಂತ ಹೇಳಿದ್ರೆ ನನ್ನ ಕೆಲಸ ನಿಂತಿದೆ ಅಂತ ಆಯಿತು. ಸೊ ಆ ಸಿನಿಮಾವು ಅದ್ಭುತವಾಗಿ ಬಂತು. ನನ್ನ ಭಾಗದಲ್ಲಿ ಏನೆಲ್ಲ ಸದ್ದು ಮಾಡಬೇಕು ಕೆಲಸದಲ್ಲಿ ಅದೆಲ್ಲ ಸದ್ದು ಮಾಡ್ತು. ಹೀಗೆ ಒಂದಲ್ಲ ಒಂದು ನಡೀತಾ ಇದೆ. ಸಲ್ಮಾನ್ ಖಾನ್ ಆಗಿರ್ಬೋದು, ಅಜಯ್ ದೇವಗನ್ ಅವರಾಗಿರ್ಬೋದು, ಕನ್ನಡದ ಬಗ್ಗೆ ಏನಾದರೂ, ನಮ್ಮ ಆ್ಯಕ್ಟರ್ಗಳ ಬಗ್ಗೆ ಏನಾದರೂ ಮಾತಾಡಿದ್ದು ತಮ್ಮ ಹತ್ರ? ನಮ್ಮ ಕೋಸ್ಟಲ್ ಏನೋ ನಮ್ಮ ಟೋಟಲ್ ನಮ್ಮ ಏನು ಅರ್ಧ ಭಾರತದ್ದೇನಿದೆ ಅದ್ರ ಬಗ್ಗೆ, ನಮ್ಮ ಕೆಲಸಗಾರರ ಬಗ್ಗೆ ಎಲ್ಲರೂ ಮಾತಾಡೋದು ನಮ್ಮ ಕೆಲಸಗಾರರ ಬಗ್ಗೆ. ಅಂದರೆ ಟೆಕ್ನಿಷಿಯನ್ ಅಂತ ಹೇಳಿದ್ರೆ, ಸಿನಿಮಾ ಅಂತ ಹೇಳಿದ್ರೆ ಕೆಲಸ ಮಾಡುವ ಒಂದು ಭಾಗ ಇದ್ದದ್ದಿದ್ರೆ ನಮ್ಮ ಏನು ದಕ್ಷಿಣ ಭಾರತ ಅಂತ ಅವರು ಇದು ಮಾಡ್ತಾರೆ. ಸೊ ಅದು ದೊಡ್ಡ ಕ್ರೆಡಿಟ್ ನಮಗೆ. ನಾವು ಅಂದರೆ ಎಲ್ಲೂ ಹೋದರೂ ನಾವು ಸುಮ್ಮನೆ ಕೂರೋರಲ್ಲ, ಕೆಲಸ ಮಾಡೋರಂತ ಸಾಕ ನಮ್ಗೆ ಆ ಪಟ್ಟ ಕೊಟ್ಟರಲ್ಲ, ಖುಷಿ ಆಯಿತು. ಸೊ ಅದಾದ ನಂತರ ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ತಾವು ತಮ್ಮ ಚಾಪನ್ನ ಮೂಡಿಸಿದ್ರಿ.
ಸೊ ಪ್ರಭಾಸ್ ಅವ್ರ ಜೊತೆ ಕೆಲಸ ಮಾಡಿದ್ದಾಗಿರಬಹುದು. ಸೊ ಪ್ರಭಾಸ್ ಅವ್ರು ಹೇಗೆ ಸರ್? ನಾವಂತೂ ಆನ್ ಸ್ಕ್ರೀನ್ ನೋಡಿದೀವಿ, ಸಖತ್ತಾಗಿ ಆಕ್ಟ್ ಮಾಡ್ತಾರೆ ಗೊತ್ತು. ಹಾಗೆ ಕೇಳಿದೀವಿ ಕೂಡ ಸೆಟ್ ನಲ್ಲಿ ಪ್ರಭಾಸ್ ಅವ್ರು ಏನಾದ್ರು ಇದ್ರು ಅಂದ್ರೆ ಹೊಟ್ಟೆ ಫುಲ್ ಭರ್ತಿ ಆಗೋದು, ಅಷ್ಟೊಂದು ಭೋಜನಗಳಿರೋದು, ಅಷ್ಟೊಂದು ತರತರವಾಗಿರುವಂತದ್ದಿರೋದು ಅಂತ. ಸೊ ಹೇಗಿತ್ತು ಅವ್ರ ಜೊತೆ ವೈಯಕ್ತಿಕವಾಗಿ ಕೆಲಸ ಮಾಡ್ದಂತ? 2 ಸರಿ ನಾವು ಭೇಟಿಯಾಗಿದ್ವಿ. 2 ಸರಿ ಇದರಲ್ಲೂ ಅದೇ ಟೇಬಲ್ ಫುಲ್ ಫುಡ್ ಇರುತ್ತೆ, ತಿನ್ಲೇಬೇಕು ಅಂದ್ರೆ ಅಷ್ಟು ವೆರೈಟಿ ಇರುತ್ತೆ. ಅದಾದ್ಮೇಲೆ ತುಂಬಾ ಫ್ರೆಂಡ್ಲಿ ಮನುಷ್ಯ. ಅದಾದ್ಮೇಲೆ ಸಿನಿಮಾ ಬಗ್ಗೆ ಇರುವಂಥ ಪ್ಯಾಷನ್. ತೆಲುಗು ಇಂಡಸ್ಟ್ರಿ ಅಂದರೆ ಹಾಗೆ ಸಿನಿಮಾ ಬಗ್ಗೆ ಎಲ್ಲ ಕಡೆಗೂ ಪ್ಯಾಷನ್ ಇದೆ, ಬಟ್ ಅಲ್ಲಿ ಸಿನಿಮಾನ ನೋಡುವಂಥ ದೃಷ್ಟಿಕೋನ ಬೇರೆ ಇದೆ. ಅಂದರೆ ಅದೊಂದು ಸೆಲೆಬ್ರೇಷನ್ ಅನ್ನೋ ಥರದಲ್ಲಿ ನೋಡ್ತಾರೆ. ಆ ಸಿನಿಮಾ ಕೆಲಸ ಮಾಡ್ತಾ ಅಂದರೆ ಪ್ರಶಾಂತ್ ಸರ್ ಅವ್ರ ವಿಷನ್ನೇ ಹಾಗೆ ಇತ್ತು, ಒಂದು ಇದನ್ನ ಬೇರೆ ಥರದಲ್ಲಿ ತೋರಿಸ್ಬೇಕು ಅಂತ. ಒಂದು ಬಿಯಾಂಡ್ ಇಮ್ಯಾಜಿನೇಷನ್ ವರ್ಲ್ಡ್ನ ಕ್ರಿಯೇಟ್ ಮಾಡುವಂಥ ಇದು ಮಾಡಿದ್ರು. ಅದೆಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಬೇರೆ ಥರದ್ದು ಹುಡ್ತು. ಅದಕ್ಕೆ ಲಕ್ತಾಗಿ ಅದು ಒಂದು ಸಾಕಷ್ಟು ಹೆಸರು ತಂದು ಕೊಡ್ತು. ಸೊ ಆಫ್ಟರ್ ದ ಮೂವಿ ರಿಲೀಸ್ ಕಾಲ್ ಮಾಡಿ ಖುಷಿಯನ್ನ ಎಕ್ಸ್ಪ್ರೆಸ್ ಮಾಡಿರೋದಿದೆಯಾ ಸರ್? ಯಾರಾದ್ರೂ ತಾವು ವರ್ಕ್ ಮಾಡೋದ್ರಲ್ಲಿ? ಎಲ್ಲರೂ ಮಾಡಿದ್ದಾರೆ, ಪ್ರತಿಯೊಬ್ಬರು ಮಾಡಿದ್ದಾರೆ. ಯಾವ್ದು ನಿಮಗೆ ಸಿಕ್ಕಾಪಟ್ಟೆ ಖುಷಿ ತಂದು ಕೊಟ್ಟಿರೋದು? ಎಲ್ಲರೂ ಫೋನ್ ಮಾಡಿ ನನ್ನ ಕೆಲಸವನ್ನು ಪರ್ಟಿಕ್ಯುಲರ್ ಆಗಿ ಸ್ಕೋರನ್ನು ಹೇಳ್ದವಾಗ ಆಬ್ವಿಯಸ್ಲಿ ಒಬ್ಬ ಕೆಲಸಗಾರನಾಗಿ ಅಷ್ಟು ದಿವಸ ಅವ್ರ ಜೊತೆ ಟ್ರಾವೆಲ್ ಮಾಡಿರೋದ್ರಿಂದ ಕೆಲಸ ಮಾಡಿದವಾಗ ಆದಂಥ ಖುಷಿಗಳನ್ನೆಲ್ಲ ಮತ್ತು ಪುನಃ ಮೆಲ್ಕು ಹಾಕಿ ನಮಗೆ ಪ್ರಶಂಸೆ ಕೊಡೋದು ದೊಡ್ಡ ವಿಷಯ. ಅದು ನಾರ್ಮಲ್ ಆಗಿ ಸಿನಿಮಾ ಆದಮೇಲೆ ಮರೆಯೋರೇ ಹೆಚ್ಚು, ಅಂಥದ್ರಲ್ಲಿ ಫೋನ್ ಮಾಡಿ ಅದ್ರ ಬಗ್ಗೆ ಪ್ರಶಂಸೆ ಕೊಡೋದು ದೊಡ್ಡ ವಿಷಯ. ಭಾಳ ಖುಷಿ ಆಯ್ತು. ಆ್ಯಂಡ್ ಜೂನಿಯರ್ NTR ಅವ್ರನ್ನ ಬಸರೂರಿಗೆ ಕಟ್ಸಿದ್ರಿ, ಅವ್ರ ಅಮ್ಮ ಕುಂದಾಪುರದವರು. ಸೊ ಹೇಗಿತ್ತು ಆ ಖುಷಿ ಅವರಿಗೆ? ಆಫ್ಟರ್ ವೆರಿ ಲಾಂಗ್ ಟೈಮ್ ಬಂದಿರೋದು ಅನ್ಸುತ್ತೆ ಕುಂದಾಪುರಕ್ಕೆ. ತುಂಬ ಅಂದರೆ ಒಂದು ಯಾವುದೋ ಒಂದು ಏನು ಲೈವ್ ಶೋಸಲ್ಲಿ ನಾವು ಭೇಟಿಯಾಗಿದ್ವಿ. ಆ ಟೈಮಲ್ಲಿ ಅವರು ಕುಂದಾಪುರದವ್ರು ಅಂತ ಎಲ್ಲರಿಗೂ ಗೊತ್ತಾಯಿತು. ಅದಾದಮೇಲೆ ಯಾವಾಗ ಮುಹೂರ್ತ ಆಯ್ತು ಅವತ್ತಿಂದ ನಾವು ಪ್ರತಿ ಸಲ ಸಿಕ್ಕಿದವಾಗೂ ತುಂಬ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾರೆ ನಮ್ಮ ಹತ್ರ. ಫೋನ್ ಕಮ್ಯುನಿಕೇಷನಲ್ಲೂ ಈಗ ಕಾಂಪೋಸಿಂಗೆಲ್ಲ ಏನು ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರು ಫೋನ್ ಕಮ್ಯುನಿಕೇಷನಲ್ಲಿ ಮಾತಾಡಿದ್ವಿ. ಸರ್ ಫೋನ್ ಮಾಡಿ ಕೊಡ್ತಿದ್ವಿ, ನಿಮ್ಮ ಹತ್ರ ಮಾತಾಡಬೇಕಂತೆ ಒಂದ್ಸಲ ಮಾತಾಡಿ ಅಂತ. ಈ ಸಿನಿಮಾ ಹೆಂಗೆ ಮಾಡಬೇಕು ಅಂದರೆ ಎಲ್ಲರೂ ಸಿನಿಮಾ ಅದಕ್ಕೋಸ್ಕರ ಅನ್ಸುತ್ತೆ ಎಲ್ಲರೂ ಆ ಮಟ್ಟಕ್ಕೆ ಬೆಳೆದಿರುವಂಥದ್ದು. 24 ಗಂಟೆ ಆಲೋಚನೆ ಮಾಡೋದೇ ಈ ಸಿನಿಮಾನ ಹೆಂಗೆ ಮಾಡೋಣ, ಇದನ್ನು ಜನರಿಗೆ ಹೆಂಗೆ ತಲುಪೋಣ ಅಂತ. ಸೊ ಆ ದಿಕ್ಕಲ್ಲಿ ನಮ್ಮ ಪಾಲಿಗೆ ಬಂದಂಥ ಅದೃಷ್ಟ, ನಮ್ಮ ಊರಿಗೆ ಬಂದರು ಅವರು. ಹೌದು, ಹೇಗಿತ್ತು ಸರ್ ಊರಿನ ಅಟ್ಮಾಸ್ಫಿಯರ್ ಅವಾಗ? ಜೂನಿಯರ್ NTR ಬರ್ತಿದ್ದಾರೆ. ಖಂಡಿತ ನಾವಂತೂ ಸೆಲೆಬ್ರೇಷನ್ ಥರ ಮಾಡ್ಕೊಂಡಿದ್ವಿ. ಬಂದಿದ್ದು ಭಾಳ ಖುಷಿ ಆಯ್ತು. ಇಡೀ ಸಿನಿಮಾ ಸ್ಟುಡಿಯೋ ನೋಡಿದ್ರು, ಈ ಹಳ್ಳಿಲಿ ಇದು ಹೆಂಗೆ ಇಷ್ಟು ಧೈರ್ಯ ಮಾಡಿದ್ರೆ ನಿಮ್ಮ ಗುಂಡಿಗೆ ಮೆಚ್ಚಬೇಕು ಅಂತ ಒಂದಿಷ್ಟು ಮಾತಾಡಿದ್ರು. ಭಾಳ ಖುಷಿ ಆಯ್ತು. ನಮ್ಮ ಇದಕ್ಕೆ ನಾವು ಅಂದ್ಕೊಂಡಿರಲಿಲ್ಲ, ಸಡನ್ನಾಗಿ ಫಿಕ್ಸ್ ಆಯಿತು, ಸಡನ್ನಾಗಿ ಬಂದರು. ಆ್ಯಸ್ ಎ ಒಬ್ಬ ಹಳ್ಳಿಗನಾಗಿ ಅಂಥ ಸ್ಟಾರು ನಮ್ಮ ಹಳ್ಳಿಗೆ ಬಂದರು ಅನ್ನೋವಂಥ ಏನು ನಾವು ಭಾಳ ತೃಪ್ತಿಯಲ್ಲಿದ್ದೀವಿ ಅದರಲ್ಲಿ. ನಿಮ್ಮ ಜೊತೆಗೆ ಆ ಹಳ್ಳಿಯ ಹೆಸರು ಕೀರ್ತಿನೂ ಬಹಳಷ್ಟು ಬೆಳೆಸ್ಬಿಟ್ಟು ಎಲ್ಲ ಅದು ಭಗವಂತನ ಆಶೀರ್ವಾದ. ಬರ್ದಿದ್ದನ್ನ ಯಾರು ಬಳಸ್ಲಿಕ್ಕೆ ಸಾಧ್ಯ ಇಲ್ಲ. ಚಂದ್ರಹಾಸ ಬಗ್ಗೆ ಮಾತಾಡುವಂತಹ ಸಮಯ ಬಂದಿದೆ. ಆ್ಯಂಡ್ ಆಲ್ಸೋ ಇಲ್ಲಿ 2 ಮೊಮೆಂಟಮ್ನ ಇಟ್ಟಿದ್ದೀರಾ. ಸೊ ಈ ಯಕ್ಷಗಾನ ಅನ್ನುವಂಥದ್ದು ದೈವಿ ಕಲೆ. ಸೊ ಈ ಕರಾವಳಿ ಭಾಗ ಆಗಿರ್ಬೋದು, ಚಿಕ್ಕಮಗಳೂರು, ಮಲೆನಾಡಿನ ಭಾಗದಲ್ಲಿ ಯಕ್ಷಗಾನಕ್ಕೆ ಇರುವಂತಹ ಅಭಿಮಾನಿ ವರ್ಗನೇ ಬೇರೆ. ಸೊ ಯಕ್ಷಗಾನನ ಸಂಜೆ ಒಂದು 7-8 ಗಂಟೆಗೆ ಶುರು ಆದ್ರೆ ಬೆಳಗಿನ ಜಾವ ತನಕ ನೋಡೋದು ಅದೊಂಥರ ಒಂದು ದೊಡ್ಡ ಜಾತ್ರೆ. ಅಷ್ಟೇ ಅಲ್ದಿರ ಅದಕ್ಕೆ ಅದರದ್ದೇ ಆದಂತಹ ಮಹತ್ವತೆ ಇದೆ. ಭಕ್ತಿಯಿಂದ ನೋಡ್ತಾರೆ, ಹರಕೆಗಳನ್ನ ಕಟ್ಕೋತಾರೆ. ಸೊ ಈ ಕರಾವಳಿ ಮೂಲದವರಾಗಿದ್ದು ತಾವು ಏನ್ ಸರ್ ಇತ್ತೀಚೆಗಷ್ಟೇ ಬ್ಲಾಕ್ ಬಸ್ಟರ್ ಹಿಟ್ ಆಯ್ದಂತಹ ಕಾಂತಾರ ಸಿನಿಮಾದಲ್ಲಿ ದೈವ ದರ್ಶನ ಮಾಡಿಸಿದ್ರಿ, ಈಗ ಯಕ್ಷಗಾನದ ಮುಖಾಂತರ ಯಕ್ಷ ದರ್ಶನ ಮಾಡಿಸ್ತಾ ಇದ್ದೀರಾ. ಸೊ ಯಾಕೆ ಈ ಒಂದು ಕಾನ್ಸೆಪ್ಟ್ ತಮ್ಮ ತಲೆಗೆ ಹೊಳಿತು? ಹೇಗೆ ಶುರುವಾಗಿದ್ದು? ಹೇಗೆ? ಒಂದು 12 ವರ್ಷದ ಕನಸು ಈ ಯಕ್ಷಗಾನವನ್ನು ತರಬೇಕು ಅಂತ. ಬಹುಶಃ ಆ ಕಾಲಘಟ್ಟದಲ್ಲಿ ನನಗೆ ಅನುಭವಗಳು ಸಾಕಾಗಿಲ್ಲ, ಫೈನಾನ್ಷಿಯಲ್ ಸಪೋರ್ಟು ಸರಿಯಾಗಿ ಆಗಲಿಲ್ಲ. ಬಹುಶಃ ಕಾಲ ಮುಂದೆ ಇದೆ ಅಂತ ಅಂದ್ಕೊಂಡೆ ನಾನು. ಯಕ್ಷಗಾನವೇ ಹೇಳ್ದಂಗೆ ಸ್ವಲ್ಪ ಸಮಾಧಾನವಾಗಿರೋ, ಮುಂದೊಂದು ಕಾಲ ಬರುತ್ತೆ, ಇಡೀ ಕರ್ನಾಟಕ ಯಕ್ಷಗಾನದ ಹಿಂದೆ ನಿಲ್ಲುತ್ತೆ ಅನ್ನೋಂಥ ಸಮಯ ಬರುತ್ತೆ ಅಂತ ಹೇಳ್ದಂಗಿತ್ತು. ಬಹುಶಃ ಆ ಕಾಲ ಈಗ ಕೂಡಿ ಬಂದಿದೆ ಅಂತ ಅನ್ಕೊತೀನಿ. ಯಕ್ಷಗಾನ ಇದು ಸಿನಿಮಾ ಅಂತ ನಾವು ಮಾಡಿದ್ದಲ್ಲ, ಒಂದು ಭಕ್ತಿಪೂರ್ವಕವಾಗಿ ನಮ್ಮ ಕಲೆ ಇಡೀ ಪ್ರಪಂಚ ನೋಡೋ ಥರ ಆಗಬೇಕು. ಒಂದು ಸೀಮಿತ 3 ಜಿಲ್ಲೆಗೆ ಇರುವಂಥ ಕಲೆ. ಎಲ್ಲರೂ ಯಕ್ಷಗಾನ ಅಂತ ಹೇಳಿದ್ರೆ ಒಂದು ಗೊಂಬೆ ನಿಂತಿರೋದು ನೋಡಿರ್ತೀರ, ಏರ್ಪೋರ್ಟಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಪೋಸ್ಟ್ರು
ಒಂದು ಕಲರ್ಫುಲ್ ಅದು ಅಷ್ಟು ನೋಡಿರ್ತೀರ, ಅದು ನೋಡ್ಕೊಂಡು ಅಷ್ಟರಲ್ಲೇ ಇರ್ತೀರ. ಬಟ್ ಒಂದು ಕಲೆ ಹಿಂದೆ ಇಷ್ಟೊಂದು ಡಿಪಾರ್ಟ್ಮೆಂಟ್ಗಳಿದೆ, ಅಷ್ಟೊಂದು ಹಿಸ್ಟ್ರಿ ಇದೆ ಅಂತ ಯಾರು ಅದ್ರ ಬಗ್ಗೆ ಕೆದಕಿ ಹೋದವರಿಲ್ಲ. ಇದು ಸೀಮಿತ ಆಗದೆ ಉಳಿದ ಭಾಗಕ್ಕೂ ಇದರ ಏನು ವಿಸ್ತಾರ ಹರಿಬೇಕು ಅಂತ ನಮ್ಮ ಆಸೆ ಆಗಿತ್ತು. ಆ ನಿಟ್ಟಿನಲ್ಲಿ ಒಂದು ನಮ್ಮ ಲೈಫ್ ಜರ್ನಿಯಲ್ಲಿ ಇದೊಂದು ದೊಡ್ಡ ಹೆಜ್ಜೆ ನಮ್ಮದು. ಈ ಮಟ್ಟದ ಅಚೀವ್ಮೆಂಟ್ ನಾವು ಮಾಡ್ತೀವಂತ ನಮಗೆ ಗೊತ್ತಿರಲಿಲ್ಲ. ಸಿನಿಮಾ ಮಾಡಿದಂಥ ಖುಷಿ ಹೇಗಿದೆ ಹೇಳಿದ್ರೆ, ನಾವು ಒಂದು ದೊಡ್ಡ ಒಂದು ಆತ್ಮತೃಪ್ತಿ. ಏನೋ ಈಗ ಇದು ಆಪ್ತಮಿತ್ರ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವ್ರ ಮೇಲಿಂದ ಕೆಳಗಡೆ ಬಂತವಾಗ ಅವ್ರ ಮುಖದಲ್ಲಿ ಖುಷಿ ಇರುತ್ತೆ. ನೀವು ತಪ್ಪು ಮಾಡಿದ್ರಿ ಅಂತ ಇವ್ರು ಹೇಳ್ತಾರೆ, ಬಟ್ ವಿಷ್ಣುವರ್ಧನವರು ಬರೇ ನನಗೆ ಇಲ್ಲ, ನಾನೇನು ಮಾಡಬೇಕು ಅದು ಮಾಡಿದ್ದೀನಿ ಅಂತ. ಸೊ ಆ ಥರದ ಆ ಭಾವನೆ ನಾನು ಒಳಗಡೆ, ಅಂದರೆ ಯಕ್ಷ ಪ್ರಪಂಚವನ್ನು ಏನು ತೋರಿಸ್ಬೇಕು ಅಂತ ಹೊರಟಿದ್ದೇನೆ, ಆ ದಿಕ್ಕಲ್ಲಿ ಒಂದು ಮನಸ್ಸಿನ ಒಂದು ಆತ್ಮತೃಪ್ತಿ ನನಗೆ ಈ ಸಿನಿಮಾ ಮಾಡೋದ್ರ ಮೂಲಕ ಸಿಕ್ತು. ಉಳಿದಂಥ ನನ್ನ 5 ಸಿನಿಮಾದ ನಿರ್ದೇಶನದಲ್ಲಿ ಒಂದು ಸಾಮಾನ್ಯ ಬಜೆಟ್ನ ಸಿನಿಮಾಗಳನ್ನು ಮಾಡಿದ್ದೀನಿ. ಬಟ್ ಇದು ನನ್ನ ಇಷ್ಟು ವರ್ಷದ ಸಂಪಾದನೆ ಏನಿತ್ತು ಅಷ್ಟನ್ನು ಇದಕ್ಕೆ ಹಾಕಿದ್ದೀನಿ. ಉದ್ದೇಶ ಇಷ್ಟೇ, ಇದು ಪ್ರಪಂಚ ತಿರುಗಿ ನೋಡೋ ಥರ ಆಗಬೇಕು. ನಮ್ಮ ಕಲೆಯನ್ನು ಸೀಮಿತ ಆಗಿರುವಂಥದ್ದನ್ನ ಇದು ಎಲ್ಲ ಶಾಲೆಯ ಪಠ್ಯಪುಸ್ತಕದಲ್ಲೂ ಬರೋ ಥರ ಆಗಬೇಕು. ಶಾಲೆಯಲ್ಲಿ ವಾರ್ಷಿಕೋತ್ಸವಕ್ಕೆ ಯಕ್ಷಗಾನ ಆಡೋ ಥರ ಆಗಬೇಕು. ಮಕ್ಕಳು ಇದನ್ನು ಕಲಿತಾರೆ, ವಾಕ್ಚಾತುರ್ಯನ ಕಲಿತಾರೆ ಆಗಬೇಕು, ಭಾಗವತಿ ಕಲಿಯೋ ಥರ ಆಗಬೇಕು, ಚಂಡೆವಾದನ ಕಲಿಯೋ ಥರ ಆಗಬೇಕು, ಮದ್ದಲೆ ವಾದನ ಕಲಿಯೋ ಥರ ಆಗಬೇಕು. ಇದರದ್ದೊಂದು ಯಕ್ಷಗಾನ ಕಲಾಕೇಂದ್ರ ಹುಟ್ಟಬೇಕು, ಯಕ್ಷಗಾನ ತರಬೇತಿ ಕೇಂದ್ರ ಹುಟ್ಟಬೇಕು. ಸಾಕಷ್ಟಿದೆ ಪಟ್ಟಿ. ಅದಾದಮೇಲೆ ಯಕ್ಷಗಾನ ಕಲಾವಿದರಿಗೆ 6 ತಿಂಗಳ ಕೆಲಸ, 6 ತಿಂಗಳ ಕೆಲಸ ಇಲ್ಲ, ಅವರಿಗೆ ಉಳಿದಂಥ 6 ತಿಂಗಳು ಕೆಲಸ ಸಿಗೋ ಥರ ಆಗಬೇಕು. ಎಲ್ಲ ಕಡೆಗೂ ಎಲ್ಲೆಲ್ಲಿ ಮಳೆ ಇಲ್ಲ ಅಲ್ಲಲ್ಲಿ ಈ ಪ್ರದರ್ಶನ ಸರ್ಕಾರದ ಕಡೆಯಿಂದ ಆಗೋ ಥರ ಆಗಬೇಕು. ಅದಾದಮೇಲೆ ಅವ್ರಿಗೊಂದು ಭತ್ಯೆ ಸಿಗೋ ಥರ ಆಗಬೇಕು. ಅದ್ರ ಜೊತೆಗೆ ಅವರಿಗೆ ಮಾಡರ್ನ್ ಕಿಟ್ಗಳ ಈಗ ನಾವು ಲ್ಯಾಪಲ್ಲಿ ಮೈಕ್ಗಳನ್ನು ಬಳಸ್ತಾ ಇದ್ದೀವಿ. ಈ ಥರದ ಮಾಡರ್ನ್ ಕಿಟ್ಗಳನ್ನು ಅವರಿಗೆ ಸಿಗೋ ಥರ ಆಗಬೇಕು. ಅವರ ಆರೋಗ್ಯ ಸ್ಥಿತಿಗೆ ಸರಿಯಾದ ವ್ಯವಸ್ಥೆಗಳಾಗಬೇಕು. ಇನ್ಶೂರೆನ್ಸ್ಗಳನ್ನು ಅವ್ರಿಗೆ ಕೊಡಬೇಕು. ಸಾಕಷ್ಟು ಪಟ್ಟಿಗಳಿದೆ, ಸಾಕಷ್ಟು ಏನು ಒಳಗಡೆ ಸ್ಟೋರ್ ಇದೆ. ಅದೆಲ್ಲವೂ ಆಗಬೇಕಂತ ಹೇಳಿದ್ರೆ ಈ ಥರದ ಒಂದು ಚಿತ್ರದ ಮೂಲಕ ನಾನು ಗೌರ್ಮೆಂಟನ್ನು ಅಪ್ರೋಚ್ ಆದರೆ ಮಾತ್ರ ಸಾಧ್ಯ ಅಂತ ನನಗೆ ಗೊತ್ತಾಯಿತು. ಅದಕ್ಕಾಗಿ ಹೆಜ್ಜೆ ಇಟ್ಟೆ. ಕೂಡ ಮೀಟ್ ಮಾಡಿ ಬಂದ್ರಿ. ಖಂಡಿತ ನಾವು ಶೋರಿಲೂ ತೋರಿಸಿದ್ರಿ, ಥ್ರಿಲ್ ಆದ್ರು. ಅಷ್ಟೆಲ್ಲ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಖಂಡಿತ ಬಂಪರ್. ನೀವು ಮುಂದೆ ಏನೆಲ್ಲ ಹೇಳಿದ್ರಿ ಹಿಂದೆ, ಅವೆಲ್ಲ ಆಗುವಂತ ಸಾಧ್ಯತೆ ಈಗಲೇ ಕಾಣಿಸ್ತಿದೆ ಸರ್. ಅಂದ್ರೆ ಅವ್ರ ದೊಡ್ಡ ಗುಣ ಅಂತ ಅನ್ಸುತ್ತೆ CM ಸಾಹೇಬ್ರದ್ದು, ಸಿದ್ದರಾಮಯ್ಯ ಅವ್ರದ್ದು ದೊಡ್ಡ ಗುಣ. ಅದಾದಮೇಲೆ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಕಲೆ ಬಗ್ಗೆ ಅವರಿಗಿದ್ದಂಥ ಗೌರವ, ನಮ್ಮ ತಂಡದ ಏನು ಶ್ರಮವನ್ನು ಅವರು ಎತ್ತಿ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಅದಾದಮೇಲೆ ಇದಕ್ಕೆ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಬೇಕು, ಸಾಧ್ಯತೆಗಳಿದೆ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇದು ನಮ್ಗೆ ಇನ್ನೊಂದು ರೆಕ್ಕೆ ಬಂದಂಗಾಯಿತು. ಅಂದರೆ ಒಂದು ಕರ್ನಾಟಕದ ರೆಪ್ರೆಸೆಂಟ್ ಆಗುವಂಥ ಆರ್ಟ್ ಫಾರ್ಮ್, ಇದಕ್ಕೆ ಈ ಮಟ್ಟದ ಸರ್ಕಾರ ಬೆಂಬಲ ಕೊಟ್ಟಿರುವಂಥದ್ದು ತುಂಬ ಖುಷಿ ಆಯಿತು. ಎಲ್ಲ ಶಾಲೆಗಳಿಗೂ ಇದನ್ನು ತೋರಿಸುವಂಥ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ. ಎಲ್ಲವನ್ನು ಮಾಡಿಕೊಡ್ತೀವಿ ಅಂದರೆ ಒಂದೆರಡು ಪಟ್ಟಿ ಇಲ್ಲ, ನಮ್ಮದು ಪಟ್ಟಿ ದೊಡ್ಡದೇ ಇದೆ. ವೆರಿ ನೈಸ್. ಎಲ್ಲದಕ್ಕೂ ಹೂಕಾರ ಆಗಿದೆ ಖಂಡಿತ. ಅಂದರೆ ನಾವು ಎಲ್ಲದು ಪಾಸಿಬಿಲಿಟಿ ಇರೋದನ್ನ ಮಾತ್ರ ಕೇಳಿದ್ವಿ, ಅಂದರೆ ಪಾಸಿಬಿಲಿಟಿ ಸಾಧ್ಯ ಇಲ್ಲದೆ ಇರೋದನ್ನ ಕೇಳಿಲ್ಲ. ಅದಾದಮೇಲೆ ಆ ಕಲೆ ಅದು ಅಷ್ಟನ್ನು ಡಿಮ್ಯಾಂಡ್ ಮಾಡ್ತಾ ಇದೆ. ಅಂದರೆ ಇಷ್ಟು ವರ್ಷ ಅದು ಗಟ್ಟಿತನ ಉಳ್ಕೊಬಂದಿದೆ. ಅಂದರೆ ಹತ್ರ 1600-1700 ವರ್ಷಗಳ ಇತಿಹಾಸ ಇರುವಂಥ ಯಕ್ಷಗಾನ ಇಲ್ಲಿ ತನಕ ಅದು ಗಟ್ಟಿಯಾಗಿ ನಿಂತಿದ್ದೇನೆ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ಅದರ ಸ್ಟ್ರೆಂತು. ಒಂದು ಒಳ್ಳೆಯ ಆರ್ಟ್ ಫಾರ್ಮು, ಹಿಸ್ಟಾರಿಕಲ್ ಎಲ್ಲ ಕಥೆಗಳನ್ನು ಶಾಲೆಗೆ ಹೋಗಿ ಓದದೇ ಇರುವವನು ಕೂಡ ಅಷ್ಟು ಸಲೀಸಾಗಿ ಕನ್ನಡವನ್ನು 6 ಗಂಟೆಗಳ ಕಾಲ ಮಾತಾಡ್ತಾನೆ, ಶುದ್ಧ ಕನ್ನಡವನ್ನು ಮಾತಾಡ್ತಾನೆ ಅಂದರೆ ಅದು ಆ ಕಲೆಗಿರುವಂಥ ತಾಕತ್ತು. ಎಸ್ ಸರ್, ಎಸ್. ನಾನು ಬೀಂಗ್ ಯಕ್ಷಗಾನ ಫ್ಯಾನ್, ಸೊ ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಯಕ್ಷಗಾನಕ್ಕೆ ಪ್ರಾಮುಖ್ಯತೆ ನೀಡ್ತಾರೆ. ಹಾಗೆ ಹರಕೆ ಮಾಡ್ಕೊಳೋದು, ಯಕ್ಷಗಾನಕ್ಕೆ ಮಂದಾರ್ತಿಗೆ ಹೋಗೋದು, ಧರ್ಮಸ್ಥಳಕ್ಕೆ ಹರಕೆ ಒಪ್ಸೋದು, ಆ ಥರದ್ದೆಲ್ಲ ಪಾಲಿಸ್ಕೊ ಬಂದ್ರು ಅಂತ. ಖಂಡಿತ. ಈಗ ನಮ್ಮ ಕರಾವಳಿಯಲ್ಲಿ ಹತ್ರ 45ರಿಂದ 50 ಮೇಳಗಳಿದೆ. ಹೌದು. ನೀವೊಂದು ಯಕ್ಷಗಾನ ಮಾಡಿಸ್ಬೇಕಂದ್ರು 2048 ತನಕ ನಿಮಗೆ ಕಂಪ್ಲೀಟ್ಲಿ ಕಲಾವಿದರು. ಹೌದು. ಹಾಗೆ ಸರ್, ಇದರಲ್ಲಿ 2 ಫಾರ್ಮ್ ನಾವು ನೋಡ್ಬೋದು, ತೆಂಕು, ಬಡಗು ಅಂತ 2 ಫಾರ್ಮ್. ಅದ್ ಎರಡನ್ನು ಒಟ್ಟಿಗೆ ಮಾಡಿರುವಂತದ್ದು ವೀರಚಂದ್ರಹಾಸದು. ಇನ್ನೂ ಒಂದು ಏನು ಫೆದರ್ ಆನ್ ದ ಕ್ಯಾಪ್. ಸೊ ಹೇಗಿತ್ತು ಸರ್ ಇಬ್ಬರನ್ನು ಒಟ್ಟು ಕೂಡ್ಸೋದು? ಎರಡು ಕಡೆಯ ಭಾಗವತಿಕೆಯನ್ನು ಬಳಸಿದ್ದೀವಿ, 2 ಕಡೆಯ ಏನು ಹಿಮ್ಮೇಳವನ್ನು ಬಳಸಿದ್ದೀವಿ, 2 ಕಡೆಯ ವೇಷವನ್ನು ಬಳಸಿದ್ದೀವಿ. ಇಲ್ಲಿ ತೆಂಕು ಬಡಗು ಅಂತ ನಾನು ಅದನ್ನು ಏನು ಬೇರೆ ಭಾವನೆಯಲ್ಲಿ ನಾನು ನೋಡಿಲ್ಲ. ನನಗೂ ಒಳಗಡೆ ಇಳಿದಾದ ಮೇಲೆ ಅದರ ಡೀಟೇಲಿಂಗ್ ಗೊತ್ತಾಗಿದ್ದು. ಬಟ್ ನನಗೆ ಕಂಡಿದ್ದು ಒಂದು ಕರಾವಳಿ ಭಾಗದ ಒಂದು ಅದ್ಭುತ
ಗಂಡು ಮೆಟ್ಟಿನ ಕಲೆ. ಇದು ಪ್ರಪಂಚ ನೋಡಬೇಕು, ಪ್ರಪಂಚ ಇದ್ರ ಬಗ್ಗೆ ಮಾತಾಡೋ ಥರ ಆಗಬೇಕು, ಇದ್ರ ಬಗ್ಗೆ ಚರ್ಚೆಗಳು ಹುಟ್ಟಬೇಕು, ಇದ್ರ ಬಗ್ಗೆ ವಿಮರ್ಶೆ ಆಗೋ ಥರ ಹುಟ್ಟಬೇಕು, ಇದರ ಡೀಟೇಲಿಂಗ್ ಕೆದಕಬೇಕು, ಹಿಸ್ಟ್ರಿಯನ್ನು ಕೆದಕಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಂದ ಆಯಿತು, ಹೇಗೆ ಇಷ್ಟು ಆರ್ಟ್ ಫಾರ್ಮ್ ಈ ಮಟ್ಟದ ಎಲ್ಲ ಆರ್ಟ್ ಫಾರ್ಮ್ಗಿಂತ ಬೆಸ್ಟಾಗಿ ನಿಲ್ಲಲಿಕ್ಕೆ ಹೇಗೆ ಸಾಧ್ಯತೆ ಆಯ್ತಿದು ಅಂತ. ನಾರ್ಮಲಾಗಿ ಅಷ್ಟು ಪರಿಪೂರ್ಣವಾಗಿ ಛಂದಸ್ಸುಗಳನ್ನು ಹಿಡ್ಕೊಂಡು ಹಾಡುಗಳನ್ನು ಬರೆಯೋದ್ರೆ ನಾನು ಎಲ್ಲೂ ನೋಡಿಲ್ಲ. ನಾವೆಲ್ಲ ಹಾಡುಗಳನ್ನು ಬರೆದಿದ್ದೀವಿ, ನೋಡಿದ್ದೀವಿ. ಬಟ್ ಇಷ್ಟು ಪರ್ಫೆಕ್ಟಾಗಿ ಅದಾದಮೇಲೆ ರಾಗಗಳ ಬಳಕೆ ನಮ್ಮ ಈ ಸಿನಿಮಾದಲ್ಲಿ 32 ರಾಗಗಳನ್ನ ಬಳಸಿದ್ದೀವಿ. 32 ರಾಗಗಳು ಯುನೀಕ್ ಆಗಿದೆ. ಅದಾದಮೇಲೆ ಹತ್ರ 70 ಹಾಡುಗಳಿದೆ. ಎಲ್ಲೂ ನಿಮಗೆ ಹಾಡುಗಳು ಆಡ್ ಅಂತ ಅನ್ಸಲ್ಲ. ಅದು ಯಕ್ಷಗಾನದ ಸ್ಕ್ರೀನ್ ಪ್ಲೇ, ಯಕ್ಷಗಾನದ ಗಟ್ಟಿತನ. ನಾವು ಸಿನಿಮಾದಲ್ಲಿ ಈ ಥರದ ಸ್ಕ್ರೀನ್ ಪ್ಲೇಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಸೊ ಒಂದು ಹಾಡನ್ನು ಹೆಂಗೆ ಫಾರ್ಮಾಗಿ ಬಳಸ್ತಾರೆ ಅವರು, ಸನ್ನಿವೇಶವನ್ನು ಟ್ರಾವೆಲ್ ಮಾಡೋದಕ್ಕೆ ಮಾತ್ರ ಬಳಸ್ತಾರೆ. ಈ ಸನ್ನಿವೇಶದಿಂದ ಆ ಸನ್ನಿವೇಶ ಹೋಗೋದಕ್ಕೆ ಮಾತ್ರ ಹಿಂಗೆ ಬಳಸ್ತಾರೆ. ಸೊ ತುಂಬ ವಿಷಯ ಇದೆ, ಕಲಿಯುವಂಥದ್ದು ತುಂಬ ಇದೆ. ಇವೆಲ್ಲವೂ ಒಂದು ಒಳ್ಳೆ ವಾಕ್ಚಾತುರ್ಯ ಯಕ್ಷಗಾನದಲ್ಲಿ ಸಿಗುತ್ತೆ. ಸರ್, ಅದನ್ನ ನಾನು ಕೇಳಲೇಬೇಕು. ಸೊ ವೀರಚಂದ್ರ ಹಾಸ ಏನ್ ಮಾಡಿದ್ರ, ಆ ಪೌರಾಣಿಕ ಕಥೆನೇ ನೀವು ಈಗ ದೊಡ್ಡ ಪರದೆ ಮೇಲೆ ಹೇಳಕ್ಕೆ ಹೊರಟಿದ್ದೀರಿ. ಹಾಗೆ ಈ ಯಕ್ಷಗಾನ ಅಂದ ತಕ್ಷಣ ಅದರದ್ದೇ ಆದಂತಹ ಚೌಕಟ್ಟಿದೆ. ಆಂಗ್ಲ ಭಾಷೆಯ ಬಳಕೆ ಆಗೋದೇ ಇಲ್ಲ. ಆಂಗ್ಲ ಭಾಷೆಯೂ ಇಲ್ಲ, ಇವತ್ತಿನ ನಾವು ಮಾತಾಡುವಂತ ಕನ್ನಡವೂ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಹೇಗೆ ಸರ್ ಇದು ಆನ್ ಸ್ಕ್ರೀನ್ ತರಬೇಕಾದ್ರೆ ಯಾವ ಕನ್ನಡ, ಯಾವ ಡೈಲೆಕ್ಟ್ ನ ನೀವು? ಶುದ್ಧ ಕನ್ನಡವೇ, ಎಲ್ಲರಿಗೂ ಅರ್ಥ ಆಗುವಂತ ಶುದ್ಧ ಕನ್ನಡ ಇದೆ. ಅದ್ರ ಜೊತೆಗೆ ಆ ಎಲ್ಲ ಕಲಾವಿದರು ಎಲ್ಲ ಲೆಜೆಂಡರೀಸ್. ಅದರಲ್ಲಿ ಹತ್ರ 25 ವರ್ಷ 30 ವರ್ಷ ಸರ್ವಿಸ್ ಇರುವವರು, 6ನೇ ವರ್ಷ 7ನೇ ವರ್ಷಕ್ಕೆ ವೇಷ ಹಾಕಿದವರು. ಆ ಥರ ಮೈನ್ ಲೀಡ್ ಮಾಡಿದಂಥ ಶಿಥಿಲ್ ಶೆಟ್ಟಿ ಅವರು ಚಂದ್ರಹಾಸನ ಪಾತ್ರದಲ್ಲಿ. ಅದಾದಮೇಲೆ ನಮ್ಮ ಪ್ರಸನ್ನ ಶೆಟ್ಟಿಗಾರರು ಮಂದರ್ತಿ, ಅವರು ದುಷ್ಟಬುದ್ಧಿ ಪಾತ್ರ ಹಾಕಿದ್ದಾರೆ. ಅದಾದಮೇಲೆ ವಿಷಯ ಪಾತ್ರದಲ್ಲಿ ನಾಗಶ್ರೀ, ಅದಾದಮೇಲೆ ಮದನನ ಪಾತ್ರದಲ್ಲಿ ಕಡಬಾಳ್ರು, ಅದಾದಮೇಲೆ ರವೀಂದ್ರ ದೇವಾಡಗರು ಬ್ರಾಹ್ಮಣನ ಪಾತ್ರದಲ್ಲಿ. ಎಲ್ಲರೂ ಗುಣಶ್ರೀ, ಒಬ್ಬರಿಬ್ರು ಇಲ್ಲ, ಎಲ್ಲರೂ ಆ ಭಾಗದಲ್ಲಿ ಅವರ ಸಾಧನೆ ಮಾಡಿದವ್ರೆ. ಅದಾದಮೇಲೆ ಭಾಗವತರು ಪಟ್ಲ ಸತೀಶ್ ಅವರು ಅವರ ಅದ್ಭುತ ಕಂಠವ ಸಿರಿಯನ್ನು ಕೊಟ್ಟಿದ್ದಾರೆ. ರಾಘವೇಂದ್ರ ಆಚಾರ್ಯ ಜನ್ಸಾಲಿ, ಅದಾದ್ಮೇಲೆ ಎಲ್ಲ ಯಕ್ಷಗಾನದಲ್ಲಿ ಯಾರೆಲ್ಲ ಈಗ ಸೇವೆ ಈಗ ಕೊಡ್ತಾ ಇದ್ದಾರೆ, ಸುದೀರ್ಘ ಕಾಲದಿಂದ ಕೊಡ್ತಾ ಇದ್ದಾರೆ, ಅವರೆಲ್ಲರನ್ನೂ ಬಳಸಿದೀವಿ. ಅದ್ರ ಜೊತೆಗೆ ಹವ್ಯಾಸಿ ಯಕ್ಷಗಾನ ಕಲಾವಿದರು ತುಂಬ ಜನ ಸಹಾಯ ಮಾಡಿದ್ದಾರೆ. ಅಂದ್ರೆ ಒಂದೊಂದು ಸೆಟ್ಟಲ್ಲಿ ಹತ್ರ 400ರಿಂದ 500 ವೇಷ ಬಳಸಬೇಕಾದ್ರೆ ನಮ್ಗೆ ಭಾಳ ಟಾಸ್ಕ್ ಇತ್ತು. ಯಾಕಂದ್ರೆ ನಾರ್ಮಲ್ ಅವರು ಅದನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, 1 ಅವರ್ 2 ಅವರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸುದೀರ್ಘವಾಗಿ 6 ಗಂಟೆ, ಸಂಜೆ 6 ಗಂಟೆಗೆ ನಾವು ಎಲ್ಲ ನೈಟ್ ಶೂಟ್ ಮಾಡಿದ್ದು. ಸಂಜೆ 6 ಗಂಟೆಗೆ ಶೂಟ್ ಸ್ಟಾರ್ಟ್ ಆದರೆ ಬೆಳಿಗ್ಗೆ 6 ಗಂಟೆ ತನಕ ಶೂಟು. 1 ಅವರ್ ಹಾಕಿರೋದೇ ಕಷ್ಟ. ಅದರಲ್ಲಿ ಹತ್ರ 12 ಅವರ್ ಚಿಲ್ಲರೆ ಹಾಕ್ಬೇಕಂತ ಹೇಳಿದ್ರೆ ಅದು ಯೂಶ್ವಲಿ ಯಕ್ಷಗಾನದಲ್ಲಿ ವೇಷ ಹಾಕ್ಬೇಕಾದ್ರೆ ಅವ್ರ ಪಾತ್ರ ಯಾವಾಗ ಬರುತ್ತೋ ಅದಕ್ಕೆ 1 ಗಂಟೆ 1.5 ಗಂಟೆ ಮುಂಚೆ ಮೇಕಪ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ, ಬಿಕಾಸ್ ಆಫ್ ದಿ ಹೆವಿ ಕಾಸ್ಟ್ಯೂಮ್. ಬಟ್ ತಾವು ಏನ್ ಸರ್ ಹೋಲ್ ನೈಟ್ ಇಡ್ಸಿದೀರಾ ಅಂದಾಗ ಹೆಂಗೆ ಆರ್ಟಿಸ್ಟ್ ಕ್ಯಾರಿ ಮಾಡ್ತಾರೆ ಒಂದ್ ಮಟ್ಟಿಗೆ, ನೀವೇನ್ ಸರ್ ನಮ್ಮ ಶಿವಣ್ಣ ಹತ್ರ ಹಾಕ್ಸಿದ್ದೀರಿ? ಶಿವಣ್ಣನ ಮಗ ಅದು ಮಾತಾಡೋ ಥರ ಇಲ್ಲ, ಅವ್ರ ಸ್ಟ್ರೆಂತೆ ಬೇರೆ. ಅದು ಬಾಕಿ ಎಲ್ಲರೂ, ನಾನು ಶೂಟಿಂಗ್ ಸೆಟ್ಟಲ್ಲಿ ನಿಮ್ಗೆ ಹೇಳೋದು, ಬಾಕಿ ಎಲ್ಲರೂ ಒಂದು ಹಂತಕ್ಕೆ ಏನು ಡಲ್ ಆಗಿದ್ದು ನೋಡಿದ್ದೀನಿ. ಬಟ್ ಇವರು ಮಾತ್ರ ಬೆಳಿಗ್ಗೆ 10 ಗಂಟೆಗೆ ಬಂದು ವೇಷ ಹಾಕಿದವರು ಸಂಜೆ 6:30 ತನಕನೂ ಪ್ರತಿ ಸಲನೂ ಅಷ್ಟು ಎನರ್ಜಿ ಕಮ್ಮಿ ಆಗಿದ್ದು ನಾನು ನೋಡೇ ಇಲ್ಲ. ಪ್ರತಿ ಸಲವೂ ಆ ಎನರ್ಜಿಯಲ್ಲಿ ಇರ್ತಿದ್ರು, ಪ್ರತಿ ಸಲವೂ ಏನೋ ಅವರು ಪರ್ಫಾರ್ಮೆನ್ಸ್ ಲೆವೆಲ್ ಹಂಗೆ ಇರ್ತಿತ್ತು. ಆಮೇಲೆ ಎಲ್ಲರನ್ನೂ ಹುರಿದುಂಬಿಸ್ತಾ ಇದ್ರು. ಯಾರು ಒಬ್ಬ ಡಲ್ ಆಯ್ತಾನೆ, ಇವ್ರು ಗೊತ್ತಾಗಲ್ವಲ್ಲ, ಅವ್ರು ಕೆಲಸ ಮಾಡ್ತಾ ಇದಾರಲ್ವ, ಎದ್ದು ನಿಂತ್ಕೊಳ್ರಿ, ಹೇಳ್ತಾ ಇಲ್ವ, ಎಷ್ಟು ಸಲ ಹೇಳ್ಬೇಕು, ನಾನು ಎದ್ದು ನಿಂತಿಲ್ವ ಅಂತ. ಅಂದರೆ ಅವರೇ ಆ ಸೆಟ್ಟಲ್ಲಿ ಆ ಮೋಟಿವೇಶನ್ ಎಲ್ಲರಿಗೂ ಒಂದು ಎನರ್ಜಿ ಕೊಟ್ಟು ಆ ಮಟ್ಟದ ಇದು ಡೆಡಿಕೇಶನ್ ಮಾಡಿದ್ರೆ ಸರ್? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅದು ಆ ಟ್ರೀಟ್ಮೆಂಟಲ್ಲಿ ಇದ್ರು ಆಗ್ಲೂ ಅವ್ರ ಎನರ್ಜಿ. ಅದೇ ಶಿವಣ್ಣ ಈಸ್ ಈಕ್ವಲ್ ಟು ಶಿವಣ್ಣ. ಹೌದು, ಶಿವಣ್ಣನಿಗೆ ಮೀರ್ಸಕ್ಕೂ ಯಾರಿಗೂ ಆಗಲ್ಲ, ಮತ್ತೆ ಶಿವಣ್ಣನ ತರ ಬೇರೆಯವ್ರು ಆಗೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ. ಹಾಗೆ ಶಿವಣ್ಣ ಖುದ್ದಾಗಿ ನಾನು ಗರುಡಾರಾಮ್ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಸೊ ಅವ್ರು ಹೇಳಿದ್ರು ನನಗೆ, ಮೇಡಮ್ ಯಾವ್ದು ನಿಮ್ಗೆ ತುಂಬಾ ಇಲ್ಲಿ ತನಕ ಮಾಡಿದ್ರಲ್ಲಿ ಖುಷಿ ಕೊಟ್ಟಂಥದ್ದು? ಮೇಡಮ್ ನಾನು ವೀರಚಂದ್ರ ಹಾಸ ಮಾಡಿದ್ದೀನಿ, ಸಖತ್ ಖುಷಿ ಕೊಟ್ಟು. ಹೌದಾ ಸರ್? ಆಗ ನೀವು ಆ ಪಾತ್ರ ಮಾಡೋಕೆ ತುಂಬಾ ಆತರ ಮಾತಾಡೋದೆಲ್ಲ ಕಷ್ಟ ಆಯ್ತು, ನನಗೆ ಹುರಿದುಂಬಿಸಿದ್ದೆ ಶಿವಣ್ಣ ಅಂತ ಹೇಳಿದ್ರು. ಹೇಗೆ? ಶಿವಣ್ಣ ಹೇಳಿದ್ರು, ಈ ತರ ಆಪರ್ಚುನಿಟೀಸು ಬೇರೆ ಯಾವ ಕಲಾವಿದಂಗೂ ಸಿಗಲ್ಲ, ನಿನಗೆ ಸಿಕ್ಕಿದೆ, ಸೊ ಯು ಫೀಲ್ ಸೋ ಲಕ್ಕಿ ಅಂತ ಈ ಪಾತ್ರನ ಮಾಡು ಅಂತ ಹೇಳಿದ್ರು ಅಂತ ಹೇಳಿದ್ರು. ಸೊ ಅಂಥ ಲೆಜೆಂಡ್
ನಿಮ್ಮ ಚಿತ್ರದ ಬಗ್ಗೆ ಹೀಗೆ ಹೇಳಿದ್ದಾರೆ ಅಂತ ನಿಮಗೆ ಕೇಳಿದಾಗ ಎಷ್ಟು ಖುಷಿ ಆಯ್ತು? ಖಂಡಿತ ತುಂಬ ಖುಷಿ ಆಯ್ತು. ಅಂದರೆ ಈ ಬಿಗಿನಿಂಗಲ್ಲಿ ನಾವು ಅವ್ರನ್ನ ಅಪ್ರೋಚ್ ಆದವಾಗಲೂ ಗೀತಮ್ಮ ಹೇಳಿದ್ದು, ಅಂದರೆ ಇದು ಅವಕಾಶ ಇದು ಬಂದಿದ್ದು, ಇದು ಮಾಡಲೇಬೇಕು ಸಿನಿಮಾ ನೀವು ಅಂತ ಶಿವಣ್ಣಂಗೆ ಹೇಳಿದ್ದು. ಶಿವಣ್ಣನೂ ಅಷ್ಟೇ, ನಾವು ಟೆಸ್ಟ್ ಶೂಟ್ ಮಾಡಿದ್ನೆಲ್ಲ ನೋಡಿದವಾಗ ಖುಷಿಪಟ್ಟು ನಮ್ಮನ್ನು ಪ್ರಶಂಸೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳಿದ್ದು. ಶೋರಿಲ್ಲ ನೋಡಾದ್ಮೇಲೆ ಏನು ರೆಸ್ಪಾಂಡ್ ಮಾಡಿದ್ರು? ಅದೇ ಅವ್ರದ್ದು ಎಕ್ಸೈಟ್ಮೆಂಟು, ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನ ಮಾಡಿದ್ದೀವಿ ಅನ್ನೋಂಥ ಒಂದು ಭರವಸೆ, ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಯಾವಾಗಲೂ ಅವ್ರಿಗೆ ಕೃತಜ್ಞರಾಗಿರ್ತೀವಿ. ಗೀತಾಮ್ಮನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಫಸ್ಟು ವಿಜುವಲ್ ನೋಡಿದವಾಗ ಅದನ್ನು ನೋಡಿ ಖುಷಿಪಟ್ಟು ನಮ್ಮನ್ನು ಹುರಿದುಂಬಿಸಿದ್ದು. ಅವರು ಆ ಭಾಗದಲ್ಲಿ ಚೈಲ್ಡ್ಹುಡ್ಡಲ್ಲಿ ಯಕ್ಷಗಾನಗಳು ನೋಡಿದ್ದಲ್ಲ ಅದನ್ನೆಲ್ಲ ಹಂಚಿಕೊಂಡ್ರು. ಥ್ಯಾಂಕ್ಸ್ ಅವರಿಬ್ಬರಿಗೂ ಎಷ್ಟು ಥ್ಯಾಂಕ್ಸ್ ಹೇಳ್ತದೆ. ಅದೇ ರೀತಿ ಅವರ ಮಗಳ ಸಿನಿಮಾ ಬರ್ತಾ ಇದೆ, ನಿರ್ಮಾಣದ ಮೊದಲನೇ ಸಿನಿಮಾ ನೋಡಿ, ನಿಂತ ನೀರೆಲ್ಲ ನೋಡಿ. ಶಿವಣ್ಣ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಬೋದಿತ್ತಲ್ಲ, ಮತ್ತೆ ಪುನಃ ಪ್ರೊಡಕ್ಷನ್ಗೆ ಮಗಳಿಗೆ ಸಾಥ್ ಕೊಟ್ಟಿದ್ದಾರೆ. ಇವೆಲ್ಲವೂ ಹರಿಯುವ ನೀರಿನ ಲಕ್ಷಣ ಅದು. ಸೊ ಇದೇ 24ನೇ ತಾರೀಕು ಅವರು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಫೈರ್ಫ್ಲೈ. ಖಂಡಿತ ಆ ಸಿನಿಮಾವನ್ನು ಜನರು ಸಪೋರ್ಟ್ ಕೊಡಬೇಕಂತ ಕೇಳ್ತೀನಿ. ವೆರಿ ಸ್ವೀಟ್ ಆಫ್ ಯು ಆಕ್ಚುಲಿ. ಯಕ್ಷಗಾನದಲ್ಲಿ ರೀಟೇಕ್ಸ್ ಇರಲ್ಲ, ಖಂಡಿತ. ಆ ಡೈಲಾಗ್ಸ್ಗಳು ಕಂಠಪಾಠ ಮಾಡ್ಕೊಂಡಿರ್ತಾರೆ, ಎಲ್ಲೂ ಮಿಸ್ ಆಗಲ್ಲ, ತಪ್ಪು ಅನ್ನೋದು ಆಗೋದೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಫೈನ್ ಟ್ಯೂನ್ಡ್ ಅದು, ಫೈನ್ ಟ್ಯೂನ್ಡ್ ಅದು. ಎಸ್. ಸೊ ನಿಮ್ಮ ಈ ಶೂಟಿಂಗ್ ಸಮಯದಲ್ಲಿ ಹೇಗಾಗ್ತಿತ್ತು? ರೀಟೇಕ್ಸ್ಗಳು ಇರ್ತಿತ್ತಾ? ಹೇಗೆ ಅಂದರೆ ನಾವು ಬಿಫೋರ್ 3 ಸಲ ರೆಕಾರ್ಡ್ ಮಾಡಿದ್ವಿ, ಟೆಸ್ಟ್ ಶೂಟ್ ಅಂತ. ನಾವು 3ರಲ್ಲೇ ಎಲ್ಲರನ್ನೂ ಕರೆಸಿ ಟೆಸ್ಟ್ ಶೂಟ್ ಅಂತ ಮಾಡಿದ್ವಿ. ಅದರಲ್ಲಿ 3 ರೆಕಾರ್ಡ್ ಆಗಿದ್ದನ್ನೆಲ್ಲ ನೀಟಾಗಿ ಎಡಿಟ್ ಮಾಡಿಕೊಂಡು ಅವ್ರವ್ರದ್ದು ಆರ್ಟಿಸ್ಟ್ಗಳು ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಎಷ್ಟು ದೂರ ಟ್ರಾವೆಲ್ ಆಗ್ತಾರೆ, ಯಾವ್ಯಾವ ಡೈಲಾಗ್ ಹೊಡಿತಾರೆ, ಸೊ ಆ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ, ಅದಕ್ಕೆ ಇವ್ರ ಎಮೋಷನ್ ಇರುತ್ತೆ, ಎಲ್ಲೆಲ್ಲ ಕ್ಯಾಮರಾ ಟ್ರಾವೆಲ್ ಮಾಡ್ಬೋದು, ಎಲ್ಲದನ್ನೂ ನಾವು ಬಿಗಿನಿಂಗ್ಗೆ ಪ್ಲ್ಯಾನ್ ಮಾಡಿಕೊಂಡು 4 ಕ್ಯಾಮರಾಸ್ ಯೂಸ್ ಮಾಡಿದ್ವಿ ನಾವು, ಸೇಮ್ ಕ್ವಾಲಿಟಿದು 4 ಕ್ಯಾಮರಾಸ್. ಸೊ ಅವರು ಎಲ್ಲೂ ಅವರ ಎಮೋಷನ್ಸನ್ನು ನಾವು ಮತ್ತೆ ಪುನಃ ಅವರಿಗೆ ಸಮಸ್ಯೆ ಕೊಡೋ ಥರ ಆಗಬಾರ್ದು ಅಂತ. ಆಮೇಲೆ ಕಮಿಂಗ್ ಟು ಏನು ಡೈಲಾಗ್ ಓರಿಯೆಂಟೆಡ್ ಅಂತ ಬಂದಾವಾಗ ಒಂದಿಷ್ಟು ಸಿನಿಮ್ಯಾಟಿಕ್ ಡೈಲಾಗ್ಗಳು ನಮ್ಗೆ ಅಲ್ಲಿಗೆ ಬೇಕಿತ್ತು. ಅದನ್ನೆಲ್ಲ ನಮ್ಮ ಕಿನ್ನಾಳ್ ರಾಜ್ ಅವರು ಬರೆದು ಕೊಟ್ಟಿದ್ದರು. ಅದನ್ನು ನಾವು ಅವರಿಗೆ ಬಿಫೋರೇ ಕೊಟ್ಟಿದ್ವಿ, ಈ ಸೀಕ್ವೆನ್ಸ್ ಬಂದಾವಾಗ ಇದರಲ್ಲಿ ಈ ಡೈಲಾಗನ್ನು ನೀವು ಹೇಳಿ ಅಂತ. ಮಿಕ್ಕಿದ್ದೆಲ್ಲವೂ ಅವರ ಇಷ್ಟು ವರ್ಷದ ಅನುಭವದ ಡೈಲಾಗ್ಗಳು. ಅದು ಒಬ್ರಿಗೊಬ್ರಿಗೆ ಕೌಂಟ್ರು, ಅದು ಅಷ್ಟು ಚೆನ್ನಾಗಿತ್ತು. ಅದು ನಾವು ನೋಡೋರಿಗೆ ಒಂದು ಸೀಕ್ವೆನ್ಸ್ ಅಂತೂ ನಾನು ಟ್ರಯಲ್ ಅಂತ, ಓಕೆ ನೆಕ್ಸ್ಟ್ ಇದೆ ಟೋಟಲ್ ಇದು ಹತ್ರ ಇದು ಒಂದು 25 ನಿಮಿಷ ಬರುತ್ತೆ ಸೀಕ್ವೆನ್ಸು, ಒಂದು ಟ್ರಯಲ್ ಮಾಡಿಬಿಡು ಅಂತ ಹೇಳಿ ಟ್ರಯಲ್ ಮಾಡಿದ್ವಿ. ಟ್ರಯಲಲ್ಲಿ ಸೈನಿಕರು, ಸೇನಾಧಿಕಾರಿಗಳು ಅವರು ಇವರೆಲ್ಲ ನಿಂತಿದ್ರು. ಸೀಕ್ವೆನ್ಸ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ 20 ನಿಮಿಷದೊಳಗಡೆ ಎಲ್ಲ ನಿಂತವರೆಲ್ಲ ಕೂತು ಅದನ್ನು ನಕ್ಕು ಸಾಕಾಗಿ ಕೆಳಗಡೆ ಬಿದ್ದು ಕ್ಯಾಮರಾಮ್ಯಾನು ಆಗ್ತಾ ಇಲ್ಲ. ನಮ್ಗೆ ಮೊದಲೇ ಗೊತ್ತಿತ್ತು ಈ ಸೀಕ್ವೆನ್ಸನ್ನು ನಾವು ನೋಡಿದ್ದೀವಿ, ಬಟ್ ಉಳಿದವ್ರಿಗೆಲ್ಲ ಹೊಸ್ತಲ್ಲ. ಸೊ ನಾವು ಒಳ್ಳೇದಾಯ್ತು ಟೇಕ್ ಮಾಡದೇ ಇದ್ದಿದ್ದು. ಟೇಕ್ ಮಾಡಿದ್ರೆ ಟೇಕು ಆಗಲ್ಲ, ಇದು ಎಲ್ಲ ಬಿದ್ದು ನಕ್ಕಿ ಅವ್ರ ಪಕ್ಕದಲ್ಲಿ ಕೂತವ್ರಂತೂ ಆ್ಯಕ್ಚುಲಿ ಜೂನಿಯರ್ಸ್ ಒಂದಿಷ್ಟು ಜನ ಬಂದಿದ್ರು. ಅದ್ರಲ್ಲಿ ಒಬ್ರಿಗಂತೂ ಆಗ್ತಾ ಇಲ್ಲ ಸರ್, ನಾವು ಸೀಕ್ವೆನ್ಸ್ ಬಿಡ್ತಾ ಇಲ್ಲ, ಅಂದರೆ ಟ್ರಯಲ್ ಅಲ್ಲ ಹೆಂಗು ಅಂತ ಹೇಳಿ ಅವನು ನಕ್ಕು ಸಾಕಿ ಹೊಟ್ಟೆಯಲ್ಲಿ ಹಿಡ್ಕೊಂಡು ಕೆಳಗಡೆ ಕೂತು ಆ ಥರ ಆಗಿತ್ತು ಸೀಕ್ವೆನ್ಸ್. ಅದು ಸೆಕೆಂಡ್ ಹಾಫಲ್ಲಿ ಬರುತ್ತೆ, ಅದು ಅದ್ಭುತ ಸೀಕ್ವೆನ್ಸ್ಗಳವಲ್ಲ ಎಲ್ಲವೂ. ಒಂದು ಅಂದರೆ ಆ ಕಾಲಘಟ್ಟದಿಂದ ಅದರ ಗಟ್ಟಿತನ, ಅದು ಒಂದು ಸ್ಕ್ರೀನ್ ಪ್ಲೇನ ಏನು ಫೈನ್ ಟ್ಯೂನ್ ಜನರ ಎದುರಿಗೆ ಪ್ರದರ್ಶನ ತೋರಿಸಿ ಅದರಲ್ಲಿ ಯಾವುದು ವರ್ಕ್ ಆಗುತ್ತೆ ಯಾವುದು ವರ್ಕ್ ಆಗಲ್ಲ ಅನ್ನೋದು ಅದನ್ನು ಏನು ಡಿಫೈನ್ ಮಾಡಿ ಒಂದು ಫೈನ್ ಟ್ಯೂನ್ ಆಗಿದೆ. ಅದು ದಟ್ಸ್ ಕಾಲ್ಡ್ ಯಕ್ಷಗಾನ. ಅಂದರೆ ನಾವು ಹೊಸದಾಗಿ ಏನು ಮಾಡುವಂಥ ಅಗತ್ಯ ಇಲ್ಲ, ಅಷ್ಟೊಂದು ಕಥೆಗಳಿದೆ. ಹೌದು, ಅಷ್ಟೊಂದು ಕಥೆಗಳಿದೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕಥೆಗಳಿದೆ. ಯಾಕೆ ಇದೇ ಕಥೆನ ಆಯ್ಕೆ ಮಾಡ್ಕೊಂಡಿದ್ದು? ಈ ಕತೆ ಒಳ್ಳೆ ಪಾಯಿಂಟ್ ಕೇಳಿದ್ರೆ, ಈ ಕತೆ ಯಾಕಂತ ಹೇಳಿದ್ರೆ ಈ ಕಥೆಯಲ್ಲಿ ನನ್ನನ್ನು ನಾನು ನೋಡ್ಕೊಂಡಂಗಾಯ್ತು. ಸೊ ಒಂದು ಏನಂತಾರೆ, ಒಂದು ಬೀದಿ ಸೈಡಲ್ಲಿರುವಂಥ ಒಬ್ಬ ಭಿಕ್ಷುಕ ಒಂದು ಕುಂತಳದ ರಾಜನಾಗ್ತಾನೆ. ಸೊ ಹೇಗೆ ಸಾಧ್ಯ ಇದು? ಇದರಲ್ಲಿ ಅವನ ಡೆಡಿಕೇಶನ್ ಇರೋದ್ರಿಂದ ಮಾತ್ರ ಸಾಧ್ಯ, ಅವನು ಏನು ದೇವರನ್ನು ನಂಬ್ಕೊಂಡಿರೋದಕ್ಕಿಂತ ಮಾತ್ರ ಸಾಧ್ಯ, ಅವನು ಏನು ಗುರಿಕಾರ ಆಗಿರೋದ್ರಿಂದ ಮಾತ್ರ ಸಾಧ್ಯ. ಇಲ್ದಿದ್ರೆ ಅದೆಲ್ಲ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಪ್ರಜ್ಞೆ ಇರಬೇಕು. ಅಂದರೆ ಆ ಕ್ಯಾರೆಕ್ಟ್ರೇ ಡಿಫೈನ್ ಮಾಡಿ ಹೇಳ್ತಾ ಇತ್ತು, ನೀವು ಇಷ್ಟೆಲ್ಲ ಇದ್ದಿದ್ರೆ ಮಾತ್ರ ನೀನು ಒಬ್ಬ ರಾಜ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿನ ಈ ಕಾಲಘಟ್ಟದಲ್ಲಿ ಈಗ ನೀವು ಈ ಮಂಚದಲ್ಲಿ ಈ ಮಟ್ಟದ ಹೆಸರು ಮಾಡಿದ್ದೀರ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ 15 ವರ್ಷ ಹಿಂದೆ ನೀವು ಥಿಂಕ್ ಮಾಡಿ ಇಲ್ಲಿಗೆ ಬರಲಿಕ್ಕೆ ನೀವು ತುಂಬ ಕಷ್ಟಪಟ್ಟಿರ್ತೀರ. ಸೊ ನೀವು ಒಬ್ಬರು ರಾಜನೇ ನಾನು ಹೇಳ್ತಿರೋದು. ಸೊ ಪ್ರತಿಯೊಬ್ಬರು ಆ ದಿಕ್ಕಿನಲ್ಲಿ ಇಲ್ಲಿ ತನಕ ಬಂದಿರೋ ಎಲ್ಲರೂ ವೀರಚಂದ್ರಹಾಸರೇ.
Okay. ಅಂತ ನನ್ನ ಲೆಕ್ಕದಲ್ಲಿ. ಯಾಕಂದರೆ ಆ ಕ್ಯಾರೆಕ್ಟರ್ ನೋಡಿದವಾಗ ನನಗೆ ಅವನ ಲೈಫ್ ಸ್ಟೈಲ್ನೆಲ್ಲ ಓದಿದಾಗ ಪುರಾಣದಲ್ಲಿ ಬರುತ್ತೆ, ಅರ್ಜುನಿಗೆ ಸೈನ್ಯಗಳ ಕೊರತೆ ಇರುತ್ತೆ. ಸೈನ್ಯಗಳ ಕೊರತೆ ಇದ್ದಾವಾಗ ನಿನ್ನ ಮಾತನ್ನ ಕಟ್ಕೊಂಡು ನಾನು ಯುದ್ಧಕ್ಕೆ ಏನೋ ಕುದುರೆ ಇದು ಮಾಡಲಿಕ್ಕೆ ಅಶ್ವಮೇಧದ ಇದನ್ನ ಕಟ್ಟಲಿಕ್ಕೆ ಇದು ಮಾಡಿಕೊಂಡೆ, ಈಗ ನನ್ನ ಹತ್ರ ಸೈನ್ಯ ಎಲ್ಲಿದೆ ಅಂತ ಕೇಳಿದವಾಗ ಕೃಷ್ಣ ಪರಮಾತ್ಮ ನಿನಗೆ ಯಾಕೆ ಭಯ, ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಅವ್ನು ಗುಡ್ಡದ ಮೇಲೆ ನಿಂತ್ಕೊಂಡು ತೋರಿಸ್ತಾನೆ ನೋಡೋದು. ಇದು ಯಾವ ಊರು, ನನಗೆ ಗೊತ್ತಿಲ್ಲ ಅಂತ ಹೇಳಿದವಾಗ ಇದು ಕುಂತಳ ರಾಜ್ಯ, ಇಲ್ಲಿದ್ದು ಯಾರು ರಾಜ ಅಂತ ಕೇಳಿದ್ರೆ ಅವನು ಚಂದ್ರಹಾಸ ಅಂತ. ಅವನ ಹತ್ರ ಎಷ್ಟು ಅಕ್ಷೋಹಿಣಿ ಸೈನ್ಯ ಇದೆ ಅಂತ ಅವನಿಗೆ ಗೊತ್ತಿಲ್ಲ. ಆ ಮಟ್ಟದ ಸೈನ್ಯವನ್ನು ತಯಾರು ಮಾಡಿದವನು ಅವನು. ಪ್ರತಿಯೊಬ್ಬರಿಗೂ ಅಂದರೆ ಒಬ್ಬ ರಾಜ ಹೇಗಿರಬೇಕು ಅಂತ ಅವನು ನೋಡಿ ಕಲಿಬೇಕು ಅಂತ ಹೇಳಿ ಅವನ ಹತ್ರಕ್ಕೆ ಹೋಗ್ತಾರೆ. ಅಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲವೂ ಒಂದು ಸಿನಿಮಾದಲ್ಲಿ ಎಲಾಬ್ರೇಟ್ ಆಗುವಂಥ ಎಲ್ಲ ವಿಷಯಗಳಿರುವಂಥ ಕತೆ. ನನಗೊಂಥರ KGF ಅಂತ ಅನ್ಸ್ಬಿಡುತ್ತೆ ನನಗೆ. ಅಂದರೆ ಇವನು ಹಿಂಗಿದ್ದ ಅಂತ ಬಿಗಿನಿಂಗೇ ಇನ್ಫಾರ್ಮೇಷನ್ ಕೊಟ್ಟು, ರಾಕಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾವಾಗ ಒಂದು ಆದಂಥ ಫೀಲ್ ಏನಿತ್ತು ಅದು ನಂಗೆ ಈ ಕಥೆಯಲ್ಲಿ ಸಿಕ್ತು. ಸೊ ಅದಾದಮೇಲೆ ಪ್ರತಿ ಕಥೆನೂ ಈ ಥರದ ಎಲಿಮೆಂಟ್ಗಳಿರಬೇಕು. ಅಂದರೆ ಡೌನ್ಫಾಲಿಂದ ಅಪ್ಪು ಬಂದಂಥ ಒಂದು ಕತೆ. ಅಂದರೆ ಇದು ಪ್ರತಿಯೊಬ್ಬ ಇವತ್ತಿನ ಯಂಗರ್ ಜನ್ರೇಷನ್ಗಳಿಗೆ ನಿನ್ನ ಸ್ಟ್ರಗಲ್ ಇದ್ದರೆ, ನೀನು ಗುರಿ ಇಟ್ಕೊಂಡು ನೀನು ಮುಂದೆ ಹೋಗಿದ್ದಿದ್ರೆ, ಡೆಡಿಕೇಶನ್ ಇದ್ದಿದ್ರೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಇನ್ಸ್ಪೈರಿಂಗ್ ಸ್ಟೋರಿ ಹೌದು, ಖಂಡಿತ. ಎಲ್ಲದನ್ನೂ ಕಣ್ಣಿಗೆ ಹೊತ್ಕೊಂಡಂಥ ಚಂದ್ರಹಾಸ. ಏನೇ ಬರಲಿ, ಪಾಲಿ ಬಂದದನ್ನ ಅವನು ಎಲ್ಲೂ ಬಿಡಲಿಲ್ಲ. ಪಾಲಿ ಬಂದು ಎಲ್ಲದನ್ನೂ ಅಸ್ಯೂಮ್ ಮಾಡಿಕೊಂಡು ಇದು ನನಗೆ ಬರೆದಿದ್ದು ಅಂತ ಹೇಳಿ ಮುಂದೋದು. ಓಕೆ, ಸೊ ಚಂದ್ರಹಾಸ ಯಕ್ಷಗಾನದಲ್ಲಿ ದೇವಿ ದರ್ಶನ ಆಗತ್ತೆ, ಇದ್ರಲ್ಲೂ ಆಗತ್ತಾ? ಖಂಡಿತ ಖಂಡಿತ ಖಂಡಿತ. ನೀವು ಯಕ್ಷಗಾನದಲ್ಲಿ ಏನೆಲ್ಲ ಪಾಯಿಂಟ್ಗಳನ್ನು ನೋಡಿದ್ದೀರಾ ಅದೆಲ್ಲ ಇದೆ. ಅದ್ರ ಜೊತೆಗೆ ಇನ್ನೊಂದಿಷ್ಟು ನಾವು ಹರಿಕಥೆಯಲ್ಲಿ ಆಗಿರಲಿ, ಏನು ಪುರಾಣದ ಪುಸ್ತಕಗಳಿಗೆ ಒಂದಿಷ್ಟು ವಿಷಯಗಳನ್ನು ಕೇಳಿದ್ದಾಗಿರಲಿ, ಇದೆಲ್ಲವನ್ನ ಇನ್ನೊಂದಿಷ್ಟು ಅದರಲ್ಲಿ ಸೇರ್ಪಡಿಸಿ ಇನ್ನೊಂದಿಷ್ಟು ಆ ಕ್ಯಾರೆಕ್ಟರ್ನ ನೀವು ಇಷ್ಟಪಡೋದ ರೀತಿಯಲ್ಲಿ ಆ ಕ್ಯಾರೆಕ್ಟರ್ ಇನ್ನೊಂದಿಷ್ಟು ನಿಮ್ಮ ಮನದಾಳದಲ್ಲಿ ಕೂತ್ಕೊಳ್ಳೋ ಥರದಲ್ಲಿ ನಾವು ಮಾಡಿದ್ವಿ. ಸೂಪರ್ ಸರ್. ಯಕ್ಷಗಾನ ಅಂದ ತಕ್ಷಣ ಆ ಸೌಂಡು, ಆ ಭಾಗವತರ ಹಾಡೋದು, ಅದೆಲ್ಲ ಒಂದು ಕಿಕ್ಕು ಮಜಾ ಕೊಡುತ್ತೆ. ಸೊ ಇದ್ರಲ್ಲಿ ನಿಮ್ದು ಕೂಡ ಕೈ ಚಳಕ ಇರುತ್ತೆ ಈ ಚಿತ್ರದಲ್ಲಿ. ಸೊ ಅದು ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ, ಹೇಗೆ ಅದನ್ನ ನೀವು ಸ್ಟ್ರಕ್ಚರೈಸ್ ಮಾಡಿದ್ದೀರಿ? ಖಂಡಿತ ತುಂಬ ಚಾಲೆಂಜಿಂಗ್ ನನ್ನ ಡಿಪಾರ್ಟ್ಮೆಂಟ್. ಯಾಕಂದರೆ ಬಾಕಿ ಇದರಲ್ಲಿ ನಾವು ಬಳಸಿರೋ ಥರ ಏನೋ ಮ್ಯೂಸಿಕ್ಗಳನ್ನ ಇಲ್ಲಿ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಿಮ್ಮೇಳದ ಏನು ಸೌಂಡ್ ಇದೆ, ಚಂಡೆ, ಮದ್ಲೆ, ತಾಳ, ನಮ್ಮಲ್ಲಿ 2 ತಾಳಗಳಿದೆ. ಒಂದು ತೆಂಕಿನ ತಾಳಗಳು ಇದೆ, ನಮ್ಮ ಬಡಗಿನ ತಾಳವೂ ಇದೆ. ಎರಡನ್ನೂ ಅದಾದ್ಮೇಲೆ ಜಾಗಟೆ ಇದೆ. ಇದಿಷ್ಟು ಇನ್ಸ್ಟ್ರೂಮೆಂಟ್ಗಳನ್ನು ಇದನ್ನು ಹೊರತುಪಡಿಸಿ ನಾನು ಬೇರೆ ಯಾವುದನ್ನು ತರೋಕ್ಕಾಗಲ್ಲ. ಸೊ ಇದನ್ನು ಹೇಗೆ ಇದನ್ನು ಮಾಡ್ರೇಟ್ ಮಾಡೋದು, ಇದನ್ನು ಏನು ಆ ಎಲಾಬ್ರೇಟೆಡ್ ನಿಮಗೆ ಥಿಯೇಟ್ರಲ್ಲಿ ಆ ವೈಬ್ರೇಷನ್ ಸಿಗಬೇಕು. ಸೊ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾರ್ಮಲಾಗಿ ನನ್ನ ಸಿನಿಮಾಗಳೆಲ್ಲ ಒಂದು 600-700 ಟ್ರ್ಯಾಕ್ಗಳು ನಾವು ರೆಕಾರ್ಡ್ ಮಾಡ್ತೀವಿ ಎಲ್ಲ ಸೇರಿಸಿ. ಸೊ ಇಲ್ಲಿ ರೆಕಾರ್ಡ್ ಆಗ್ತಾ ಹೋಯಿತು. ಡೇ 1, ಡೇ 2, ಡೇ 3, ಡೇ 4, ಡೇ 5 ಈ ಥರ ರೆಕಾರ್ಡ್ ಆಗ್ತಾ ಹೋಯಿತು. ಹತ್ತಿರ ಹೋಗಿ ಚಂಡೆ ಮೊದಲಿಗೆ ಟ್ರ್ಯಾಕು ಹತ್ರ 1600ರಿಂದ 1700 ಟ್ರ್ಯಾಕ್ ಆಯಿತು. ಓ ಮೈ ಗಾಡ್. ಸೊ ಅಷ್ಟು ಸೌಂಡು ನಿಮಗೆ ಥಿಯೇಟ್ರಲ್ಲಿ ಕೇಳಲಿಕ್ಕೆ ಸಿಗುತ್ತೆ. ಇದು ನಿಮ್ಮ ಮೊಬೈಲಲ್ಲಿ ಸಿಗಲ್ಲ. ಸೊ ಥಿಯೇಟರ್ನಲ್ಲಿ ಕುರ್ಚಿ ಮೇಲೆ ಕೂತವ್ರಿಗೊಂಥರ ಥ್ರಿಲ್ಲಿಂಗ್ ಮೂಮೆಂಟ್ ಆಗೋದು 200%. ಅದಾದಮೇಲೆ ಇನ್ನೊಂದು ಶಾಕಿಂಗ್ ಎಲಿಮೆಂಟ್ ನನಗೆ ಆಗಿದ್ದು, ಇದನ್ನೆಲ್ಲ ರೆಕಾರ್ಡ್ ಮಾಡಿ ಅದನ್ನು ನೀಟಾಗಿ ಏನು ಕ್ಲೀನಪ್ ಎಲ್ಲ ಮಾಡಿಕೊಂಡು ನಂದು ಸೌಂಡ್ಸ್ಗಳನ್ನೆಲ್ಲ ಪ್ರೋಸೆಸ್ ಮಾಡೋ ಯು ಎಸ್ ಟೀಮಿಗೆ ಕಳಿಸ್ಕೊಟ್ಟೆ. ಅಲ್ಲಿ ಹೋದ್ಮೇಲೆ ಅದು ಪ್ರೋಸೆಸ್ ಆಗಿ ಬಂದಾದ್ಮೇಲೆ ಅನ್ಕೊಂತು ಕಾಲರ್ ಪಟ್ಟಿಯೆಲ್ಲ ಮೇಲೆ ಹಾಕಿ ನಾನು ಫಸ್ಟ್ ಸ್ಪೀಕರಲ್ಲಿ ಕೇಳಿದವಾಗ ಒಂದು ಖುಷಿಯಾಗಿದ್ದ ರೀತಿಯೇ ಬೇರೆ. ಅಯ್ಯೋ ನಮ್ಮ ಸೌಂಡ್ ಇಡೀ ಪ್ರಪಂಚದ ಸೌಂಡನ್ನು ಮೆಟ್ಟೋಷ್ಟು ತಾಕತ್ತಿದೆ ಅಂತ ನನಗನ್ನಿಸ್ತು. ಅದಾದಮೇಲೆ ಅದರಲ್ಲಿ ಈಗ ಮೊದಲೇ ಸೌಂಡಲ್ಲಿ ಇರುವಂಥ ಕಿಕ್ಕು ನಮ್ಮ ಯಾವ ಇದಕ್ಕೂ ಕಮ್ಮಿ ಇಲ್ಲ, ಅದನ್ನೆಲ್ಲ ಮೀರಿಸೋವಂಥ ಕಿಕ್ಕಿತ್ತು. ಅದರಲ್ಲೇ ಅದನ್ನು ತೆಗೆದು ಅದನ್ನೇ ಇನ್ನೂ ಫ್ರೀಕ್ವೆನ್ಸಿಗಳನ್ನ ಟ್ವೀಕ್ ಮಾಡಿ ಅವರು ಅದರಲ್ಲೇ 808 ಕಿಕ್ಕನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಇಡೀ ಥಿಯೇಟ್ರು ಅಲ್ಲಾಡುತ್ತೆ. ಅಂದರೆ ನಮ್ಮ ಕಲ್ಚರಲ್ಲಿ ಇಷ್ಟೊಂದು ಇದೆ ಅಂತ ಹೇಳಿ ಅದು ನನ್ನ ಐ ಓಪನರ್. ಇದು ಅಂದರೆ ಎಲ್ಲ ಆ್ಯಂಗಲಲ್ಲೂ ಒಂದು ಸಿನಿಮಾ ವಿಷನರಿ ಪಾಯಿಂಟಲ್ಲಿ ಆಗಿರಲಿ ಅಥವಾ ಏನು ಶಬ್ದ ವಿನ್ಯಾಸದಲ್ಲಾಗಿರಲಿ ಇದೊಂದು ಹೊಸ ಆಯಾಮ. ಖಂಡಿತವಾಗ್ಲೂ ನಾನಂತೂ ಇದರಿಂದ ತುಂಬ ಎಕ್ಸೈಟ್ ಆಗಿದ್ದೀನಿ, ತುಂಬ ಕಲ್ತ್ಕೊಂಡಿದ್ದೀನಿ. ವೆರಿ ನೈಸ್ ಸರ್. ಹಾಗೆ ತಾವು ಶ್ರದ್ಧಾ ಭಕ್ತಿಯಿಂದ ಶೂಟಿಂಗ್ ಸ್ಪಾಟ್ಗೂ ಹೋಗ್ತಿದ್ರಿ. ಸೊ ಚಪ್ಪಲಿ ಧರಿಸ್ತಿರ್ಲಿಲ್ಲ, ಪಂಚೆ ಉಡ್ಕೊಂಡು ಮಾಡ್ತಿದ್ರಿ, ಆ ಪೂಜೆ ಮಾಡೇ ಎಲ್ಲ ಸ್ಟಾರ್ಟ್ ಮಾಡ್ತಿದ್ರಿ ಅನ್ನೋದನ್ನು ನಾನು ಕೇಳ್ಪಟ್ಟೆ. ಬಹಳ ಖುಷಿ ಆಯ್ತು. ಸೊ ಆ ಶ್ರದ್ಧೆ ಭಕ್ತಿಗೆ ಪ್ರೇಕ್ಷಕ ಮಹಾಪ್ರಭು ಉತ್ತರ ಕೊಡ್ತಾನೆ ಅನ್ನೋದು ನನ್ನ ಆಶೆ. ಖಂಡಿತ. ಇಲ್ಲಿ ಈ ಮೂಲಕ ನಿಮ್ಮ ವೀಕ್ಷಕರ ಬಳಗದಲ್ಲಿ
ನನ್ನನ್ನು ತುಂಬ ಸಲ ಗುರುತಿಸಿ ಈ ಮಟ್ಟಕ್ಕೆ ತಗೊಂಬಂದಂಥ ವೀಕ್ಷಕ ಬಳಗದಲ್ಲಿ ನನ್ನಂಥ ವಿನಂತಿ, ಸಿನಿಮಾಗಳನ್ನು ನಾವು ಮಾಡ್ತೀವಿ, ನಮ್ಗೆ ಗೊತ್ತಿರೋದು ದೇವಸ್ಥಾನ ಒಂದೇ, ಆ ದೇವಸ್ಥಾನ ನೀವೇ ಆಯಿತೆ. ದೇವಸ್ಥಾನಕ್ಕೆ ನಾವು ಪ್ರತಿ ಸಲವೂ ಏನು ಫಲಪುಷ್ಪಗಳನ್ನು ತಗೊಂಡೋಗಿ ದೇವರ ಪಾದಕ್ಕೆ ಅರ್ಪಿಸ್ತೀವಿ. ನಮ್ಗೆ ಗೊತ್ತಿದ್ದಂಗೆ ದೇವರು ಮಾತಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ದೇವರು ಪ್ರತಿ ಸಲ ಆಶೀರ್ವಾದ ಕೊಡುವುದು ಮಾತ್ರ ದೇವರಿಗೆ ಗೊತ್ತಿರೋದು. ಈಗ ಸ್ವಲ್ಪ ದೇವರು ಮಾತಾಡೋಕ್ಕೆ ಶುರು ಮಾಡಿದ್ದಾನೆ. ಸೊ ಕಲಾವಿದರನ್ನು ಏನು ಕಲಾ ತಂತ್ರಜ್ಞರ ನಾವು ತುಂಬ ಸೆನ್ಸಿಟಿವ್ ಡಿಪಾರ್ಟ್ಮೆಂಟ್ನವರು. ಸೊ ನಮಗೆ ನಿಮ್ಮ ಆಶೀರ್ವಾದ ಮಾತ್ರ ಬೇಕು. ಹಾಗಾಗಿ ನೀವು ಆಶೀರ್ವಾದ ಕೊಡಿ. ಪ್ರತಿಯೊಂದು ಸಿನಿಮಾಗಳಿಗೂ ನಿಮ್ಮ ವಿಶಸ್ಸಲ್ಲಿ ನಿಮಗೆ 1000 ದಿಕ್ಕಿರ್ಬೋದು, ಆದರೆ ಒಬ್ಬ ಕಲಾವಿದನಿಗೆ ಕಲಾ ತಂತ್ರಜ್ಞಾನಿಗೆ ನೀವು ಒಬ್ಬರೇ ದಿಕ್ಕು. ನಮಗೆ ಬೇರೆ ಎಲ್ಲೂ ಡೋರೇ ಇಲ್ಲ, ನಮ್ಗೆ ಡೋರ್ ಇಪ್ಪದು ನಿಮ್ದು ಒಂದೇ. ಸೊ ಹಾಗಾಗಿ ಪ್ರತಿಯೊಂದು ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ಬಂದು ನೋಡಿ, ನಾವು ಮಾಡಿದಂಥ ಕೆಲಸಗಳು ನಿಮ್ಮ ಪ್ರಶಂಸೆಗಳು ಸಿಗಲಿ. ಇದೇ 18ನೇ ತಾರೀಕು ವೀರಚಂದ್ರಹಾಸ ಎಲ್ಲ ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಾ ಇದೆ. ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ಚಂದ್ರಹಾಸ ವೀರಚಂದ್ರಹಾಸ ಅನ್ನುವಂಥದ್ದು ಕನ್ನಡ ಬಿಟ್ಟು ಈಗ ತೆಲುಗುಗೂ ಆಗ್ತಾ ಇದೆ. ಸೊ ನಿನ್ನೆ ಬಂದಂಥ ಒಂದು ಅಪ್ಡೇಟು, ಒಬ್ಬರಿಗೆ ಶೋರಿಲಿ ತೋರಿಸಿದವಾಗ ಅವ್ರು ತುಂಬ ಖುಷಿಪಟ್ಟು, ವೆಸ್ಟ್ ಗೋದಾವರಿ ಕಡೆ ಈ ಥರದ ಇದೆಯಂತೆ. ಸೊ ತುಂಬ ಖುಷಿ ಆಯಿತು ಅಂತ ಹೇಳಿ ತೆಲುಗು ನಾವು ಮಾಡ್ಕೊತೀವಿ ಇದನ್ನು ಡಬ್ಬಿಂಗು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಬದಲಾವಣೆಗಳು ಡೆವಲಪ್ಮೆಂಟ್ಗಳು ನಡೀತಾನೆ ಇದೆ, ಭಾಳ ಖುಷಿ ಆಗುತ್ತೆ. ಇದು ಒಂದು ಸಿನಿಮಾ ಅನ್ನೋದಕ್ಕಿಂತ ಇಂಪಾರ್ಟೆಂಟು ನಮ್ಮೆಲ್ಲರ ಜವಾಬ್ದಾರಿ. ಯಕ್ಷಗಾನವನ್ನು ವಿಶ್ವಗಾನ ಮಾಡಬೇಕು. ಯಕ್ಷಗಾನವನ್ನು ನಮ್ಮ ಕಲೆಯನ್ನು ಎಲ್ಲರೂ ಇದನ್ನು ನೋಡೋ ಥರ ಆಗಬೇಕು. ಮೊದಲಿಗೆ ನಮ್ಮ ಕರ್ನಾಟಕದ ಭಾಗದವರು, ಕರ್ನಾಟಕದ ಕರಾವಳಿ ಬಿಟ್ಟು ಉಳಿದವ್ರ ಭಾಗದವ್ರು ಎಲ್ಲರೂ ಇದ್ದೀರಿ. ಎಲ್ಲರೂ ಒಂದ್ಸಲಿ ನಮ್ಮ ಕಲಾವಿದರ ಬಗ್ಗೆ, ನಮ್ಮ ಈ ಕಲೆಯ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಎಲ್ಲರೂ ಸೇರಿ ಯಕ್ಷಗಾನದ ರಥವನ್ನು 18ನೇ ತಾರೀಕು ಯಕ್ಷ ಹಬ್ಬ ಆಚರಿಸಿ ಯಕ್ಷ ರಥವನ್ನು ಎಳೆಯೋಣ, ಇಡೀ ಪ್ರಪಂಚಕ್ಕೆ ಯಕ್ಷಗಾನವನ್ನು ತೋರಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಬಿಡುಗಡೆ ಆಗೋಕ್ಕಿಂತ ಮುಂಚೆನೆ ಬಹಳಷ್ಟು ಪಾಸಿಟಿವ್ ಕೊಟೇಶನ್ಸ್ ಕೇಳಿ ಬರ್ತಾ ಇದೆ ತಮ್ಮ ಕಡೆಯಿಂದ. ಸರ್, ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಚಂದ್ರಹಾಸದ ಏನೂ ನೀವು ಬಿಟ್ಕೊಟ್ಟಿಲ್ಲ, ಯಾವ್ದಾದ್ರು ಒಂದು ಲೈನ್ ಸರ್ ನಮ್ಮ ಪ್ರೇಕ್ಷಕರಿಗೋಸ್ಕರ ಏನು ಹೇಳೋದು ಸರ್? ಯಾವ್ದೋ ಆ ಮ್ಯೂಸಿಕ್ ಲೈನ್ ಆಗಿರುತ್ತೆ, ಒಂದೇ ಒಂದು ಲೈನ್. ಭವ್ಯ ಪುರಾಣದ ವೀರಚರಿತೆಯ ಸುಂದರ ಇತಿಹಾಸ, ನವ್ಯ ಸೊಬಗಿನಲ್ಲಿ ಕಣ್ಣಿಗೆ ಕಾಣುವ ವೀರಚಂದ್ರಹಾಸ, ಇದು ಸುಂದರ ಇತಿಹಾಸ, ಇವ ವೀರಚಂದ್ರಹಾಸ. ವಾವ್, ಅಮೇಜಿಂಗ್. ಎನಿವೇಸ್ ಪ್ರೇಕ್ಷಕರೇ, ಕ್ಯಾಲೆಂಡರ್ನಲ್ಲಿ ಟಿಕ್ ಮಾಡ್ಕೊಬಿಡಿ, 18ನೇ ತಾರೀಕು ಮಿಸ್ ಮಾಡ್ದಿರಾ ವೀರಚಂದ್ರಹಾಸ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಿದ್ದು ರವಿ ಬಸ್ರೂರವರು. ನಾವು ಮಾತಾಡ್ತಿದ್ದು ವೀರಚಂದ್ರಹಾಸ ಚಿತ್ರದ ಬಗ್ಗೆ. ಮತ್ತೆ ನಾನು ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್, ದಿಸ್ ಇಸ್ ಆದರ್ಶಿನಿ ಅಲಾಂಗ್ ವಿತ್ ರವಿ ಬಸ್ರೂರು ಸರ್, ಸೈನಿಂಗ್ ಆಫ್. ನಮಸ್ಕಾರ.